ಹರೇ ಕೃಷ್ಣ. ಶನಿವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನು ಅಂತ ನೋಡಿದ್ರ ಯಾರಾದರೂ? ಅದಕ್ಕಿಂತ ಮುಂಚೆ ನಾನು ನನ್ನ ಮೊಬೈಲ್ ಸೈಲೆಂಟ್ ಹಾಕೋತೀನಿ. ಎಲ್ಲರೂ ನಿಮ್ಮ ಮೊಬೈಲ್ ನೀವು ಸಹ ಸೈಲೆಂಟ್ಗೆ ಹಾಕ್ಕೊಳ್ಳಿ. ನೋಡಿದ್ರಾ? ಯಾರು ನೋಡಿಲ್ವಾ? ಸಂತೋಷದ ಸೂತ್ರಗಳು. ಹೌದು, ಸಂತೋಷ ಸೂತ್ರಗಳಲ್ಲಿ ವಿಷಯ ಏನಾಗಿತ್ತು? ಹೌದು, ಭೌತಿಕ ವಿಷಯದಲ್ಲಿ ತಲ್ಲೀನಲಾಗುವುದು, ಹಾಗೆ ಅದರಿಂದ ಉಂಟಾಗುವಂತಹ ದುಃಖ. ಸೊ ಇವತ್ತು ನಾವು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀವಿ. ಆದರೆ ಈ ವಿಷಯದ ಬಗ್ಗೆ ನಾವು ನೇರವಾಗಿ ಚರ್ಚೆ ಮಾಡೋಕ್ಕೂ ಮುಂಚೆ ಇದರ ಹಿನ್ನೆಲೆ ಏನಾಗಿತ್ತು ಅನ್ನೋದ್ರನ್ನು ನಾವು ತಿಳ್ಕೊಳ್ಬೇಕು. ಅರ್ಜುನ ಮತ್ತು ಶ್ರೀಕೃಷ್ಣ ಇಬ್ಬರ ನಡುವೆ ಸಂವಾದ ಆಗ್ತಾ ಇರುತ್ತೆ. ಆಗ ಶ್ರೀಕೃಷ್ಣ ಅರ್ಜುನನಿಗೆ ದಿವ್ಯ ಪ್ರಜ್ಞೆಯಲ್ಲಿ ಅಂತ ಒಂದು ಶಬ್ದವನ್ನು ಮಾತಾಡ್ತಾನೆ ಅರ್ಜುನನ ಹತ್ರ ಮಾತಾಡುವಾಗ. ಆಗ ಅರ್ಜುನ ಏನು ಈ ದಿವ್ಯ ಪ್ರಜ್ಞೆ ಅನ್ನೋ ಒಂದು ಕುತೂಹಲ ಅವನಿಗೆ ಹುಟ್ಟುತ್ತೆ. ದಿವ್ಯ ಪ್ರಜ್ಞೆಯಲ್ಲಿ ಇರುವಂಥ ವ್ಯಕ್ತಿ ಹೇಗೆ ಕೂತ್ಕೊಳ್ತಾನೆ, ಹೇಗೆ ಮಾತಾಡ್ತಾನೆ, ಹೇಗೆ ನಡೀತಾನೆ, ಈ ರೀತಿ ಅರ್ಜುನ ಶ್ರೀಕೃಷ್ಣನಿಗೆ ಪ್ರಶ್ನೆ ಹಾಕ್ತಾನೆ. ಅರ್ಥ ಆಯ್ತಾ? ಇವತ್ತು ನಾವು ಏನು ಈ ವಿಷಯ ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ ಅಧ್ಯಾಯ 2 ಶ್ಲೋಕ 62 ಹಾಗೆ 63, ಈ 3 ಪ್ರಶ್ನೆಯಲ್ಲಿ ಆ ಒಂದು ಪ್ರಶ್ನೆ ಅಂದರೆ ಹೇಗೆ ಕುಳಿತುಕೊಳ್ತಾನೆ ಅಂದರೆ ಸರಳವಾಗಿ ಹೇಗೆ ಈ ದಿವ್ಯ ಪ್ರಜ್ಞೆ ಇರುವಂಥ ವ್ಯಕ್ತಿ ಅಥವಾ ಸ್ಥಿತಪ್ರಜ್ಞ ಇರುವಂಥ ವ್ಯಕ್ತಿ ಹೇಗೆ ಕುಳಿತುಕೊಳ್ತಾನೆ ಅನ್ನೋ ಒಂದು ಕ್ವಾಲಿಟಿ ಈ ಶ್ಲೋಕದಲ್ಲಿ ನಾವು ತಿಳ್ಕೊಳ್ಬೋದು. ಅರ್ಥ ಆಯ್ತಾ? ಇಲ್ಲಿ ಕುಳಿತುಕೊಳ್ತಾನೆ ಅನ್ನೋದಕ್ಕಿಂತ ನಾವು ಸೂಕ್ತವಾದ ಪದ ಅಂದರೆ ಹೇಗೆ ಈ ಸ್ಥಿತಪ್ರಜ್ಞೆ ಇರುವಂಥ ವ್ಯಕ್ತಿ ತನ್ನ ಇಂದ್ರಿಯಗಳನ್ನ ನಿಯಂತ್ರಿಸ್ತಾನೆ. ಅರ್ಥ ಆಯ್ತಾ? ಇಷ್ಟು ಇದರ ಹಿನ್ನೆಲೆ ಆಗಿತ್ತು. ಈಗ ನಾವು ಇಲ್ಲಿ ಉಂಟಾಗುವಂತಹ ದುಃಖ ಅಂತ ಎರಡನೇ ನಾವು ಸೆಂಟೆನ್ಸ್ ನೋಡಿದ್ವಿ. ಅಂದರೆ ಭೌತಿಕ ವಿಷಯದಲ್ಲಿ ತಲ್ಲೀನನಾದಾಗ ಉಂಟಾಗುವಂಥ ದುಃಖ. ನಾವಿವಾಗ ಪ್ರಶ್ನೆ ಮಾಡ್ಕೋಬೇಕು, ಭೌತಿಕ ವಿಷಯಕ್ಕೆ ನಾವು ತೊಡಗ್ತಾ ಇದ್ದೀವಿ ಅಂದರೆ ಯಾರು ತೊಡಗ್ತಾ ಇರೋದು? ನಮ್ಮಲ್ಲಿರುವಂಥ ಯಾರು ಈ ಭೌತಿಕ ವಿಷಯಗಳಿಗೆ ತೊಡಗ್ತಾ ಇದ್ದೀವಿ? ಯಾರು? ಅಹಂಕಾರ. ಯಾರೋ ಒಬ್ರು ಇದ್ದಾರೆ. ತುಂಬ ಸರಳವಾಗಿದೆ ಪ್ರಶ್ನೆ. ನಮ್ಮಲ್ಲಿ ಅಥವಾ ಏನೋ ಒಂದು ಇದೆ ನಮ್ಮದು, ಅದು ಈ ಭೌತಿಕ ವಿಷಯಕ್ಕೆ ತೊಡಗ್ತಾ ಇದೆ. ನಮ್ಮ ಇಂದ್ರಿಯಗಳು ಈ ಭೌತಿಕವಾದಂಥ ಚಟುವಟಿಕೆಗಳೇ ತೊಡಗ್ತಾ ಇದೆ. ಅಂದರೆ ಇವತ್ತಿನ ವಿಷಯನ ನಾವು ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾವು 3 ರೀತಿಯ ಪ್ರಶ್ನೆ ಹಾಕ್ಕೊಳ್ಬೇಕು. ನಮ್ಮ ಇಂದ್ರಿಯಗಳನ್ನ ನಿಯಂತ್ರಣ ಮಾಡದೇ ಹೋದರೆ ಏನಾಗುತ್ತೆ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ನಮ್ಮ ಇಂದ್ರಿಯಗಳನ್ನ ಹೇಗೆ ನಾವು ಉಪಯೋಗಿಸ್ಬೇಕು? ಮೂರನೇ ಪ್ರಶ್ನೆ, ಅಸಲಿಗೆ ನಿಜವಾಗಲೂ ನಾವು ನಮ್ಮ ಇಂದ್ರಿಯಗಳನ್ನ ನಿಯಂತ್ರಿಸಬಹುದಾ? ಈ 3 ಪ್ರಶ್ನೆಗೆ ನಾವು ಉತ್ತರ ಕಂಡುಕೊಂಡ್ರೆ ಇವತ್ತಿನ ಶ್ಲೋಕ 62 ಹಾಗೆ 63 ಸುಲಭವಾಗಿ ನಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ಲ? 3 ಪ್ರಶ್ನೆ ನಾವು ನೆನಪಲ್ಲಿ ಇಟ್ಕೊಂಡಿರಬೇಕು. ಈಗ ಮೊದಲನೇ ಪ್ರಶ್ನೆ, ನಾವು ನಮ್ಮ ಇಂದ್ರಿಯಗಳನ್ನ ನಿಯಂತ್ರಿಸೋಕ್ಕೆ ಇದ್ದರೆ ಏನಾಗುತ್ತೆ ಅನ್ನೋದು ಪ್ರಶ್ನೆ ಬಂತು. ಯಾಕೆ ನಾವು ಈ ರೀತಿ ಪ್ರಶ್ನೆ ಹಾಕಿದ್ವಿ? ಯಾಕೆಂದರೆ ಕೃಷ್ಣ ಅಧ್ಯಾಯ 2 ಶ್ಲೋಕ 60ರಲ್ಲಿ ಏನು ಹೇಳ್ತಾನೆ ಅಂದರೆ, ಯತತೋ ಹಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾತೀನಿ ಹರಂತಿ ಪ್ರಸಭಂ ಮನಃ. ಅಂದರೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಇಂದ್ರಿಯಾಣಿ ಪ್ರಮಾತೀನಿ ಹರಂತಿ ಪ್ರಸಭಂ ಮನಃ.
ನಮ್ಮ ದೇಹದಲ್ಲಿರುವಂಥ ಇಂದ್ರಿಯಗಳು ಯಾವುದಿದೆ ಹೇಳಿ? ಕಣ್ಣು, ಮೂಗು, ಕಿವಿ, ಬಾಯಿ, ನಾಲಿಗೆ, ಈ ರೀತಿ ಪಂಚೇಂದ್ರಿಯಗಳಿದೆ. ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂದರೆ ಅರ್ಜುನನಿಗೆ, ನಮ್ಮ ಈ ಇಂದ್ರಿಯಗಳು ಎಷ್ಟು ಬಲಶಾಲಿ ಅಥವಾ ಶಕ್ತಿವಂತವು ಅಂತ ಅಂದರೆ, ನಾವು ಈ ಇಂದ್ರಿಯಗಳನ್ನ ನಿಯಂತ್ರಣ ಮಾಡಬೇಕು ಅಂತ ಮನಸ್ಸಲ್ಲಿ ದೃಢ ಸಂಕಲ್ಪ ಮಾಡಿದ್ರೂ ಸಹ ನಮ್ಮ ಮನಸ್ಸು ಮಾಡದೇ ಇರೋ ರೀತಿ ಎಳ್ಕೊಂಡು ಹೋಗ್ಬಿಡುತ್ತಂತೆ. ಇಂದ್ರಿಯಾಣಿ ಪ್ರಮಾತಿನಿ ಹರಂತಿ ಪ್ರಸಭಂ ಮನಃ. ಅಂದರೆ ಶ್ರೀಕೃಷ್ಣನೇ ಅರ್ಜುನಗೆ ಹೇಳ್ತಾ ಇದ್ದಾನೆ, ಈ ಇಂದ್ರಿಯ ಅನ್ನೋದು ಇಷ್ಟೊಂದು ಬಲಶಾಲಿ, ಇದನ್ನು ನಾವು ನಿಯಂತ್ರಣನೇ ಮಾಡೋಕ್ಕಾಗೋದಿಲ್ಲ. ನಮ್ಮ ಪ್ರಶ್ನೆ ಏನಾಗಿತ್ತು? ಇಂದ್ರಿಯಗಳನ್ನ ನಿಯಂತ್ರಣ ಮಾಡದಿದ್ರೆ ಏನಾಗುತ್ತೆ ಅನ್ನೋದು ನಾವು ಪ್ರಶ್ನೆ ಹಾಕ್ಕೊಂಡ್ವಿ. ಯಾಕೆ ನಿಯಂತ್ರಣ ಮಾಡೋಕ್ಕಾಗಲ್ಲ ಅಂದರೆ ಇಂದ್ರಿಯಗಳು ಅನ್ನೋದು ಅಷ್ಟು ಬಲಶಾಲಿ. ಈಗ ಯಾಕೆ ನಿಯಂತ್ರಣ ಮಾಡೋಕ್ಕಾಗ್ತಿಲ್ಲ ಅನ್ನೋದನ್ನು ಕೃಷ್ಣ 62ನೇ ಶ್ಲೋಕದಲ್ಲಿ ಉತ್ತರ ಕೊಡ್ತಾನೆ. ಎಲ್ಲರ ಹತ್ರ ಭಗವದ್ಗೀತೆ ಯಥಾರೂಪ ಇದೆ ಅಂತ ನೆನೆಸ್ತೀನಿ. 62ನೇ ಶ್ಲೋಕಕ್ಕೆ ನಾವು ಹೋದರೆ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಬಿಜಾಯತೆ. ಸೊ ಈ 62ನೇ ಶ್ಲೋಕ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಧ್ಯಾಯತೋ ವಿಷಯಾಂ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮ ಕ್ರೋಧ ಬಿಜಾಯತೆ. ಅನುವಾದ ಓದ್ತೀನಿ. ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ. ಕಾಮದಿಂದ ಕ್ರೋಧವು ಉದ್ಭವವಾಗುತ್ತದೆ. ಅನುವಾದ ಸರಳವಾಗಿತ್ತು. ಶ್ಲೋಕನ ಪದವಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಶ್ಲೋಕನ 4 ರೀತಿ ನಾವು ಹಂತ ಹಂತವಾಗಿ ಡಿವೈಡ್ ಮಾಡ್ಬೋದು. ಮೊದಲು ಧ್ಯಾಯತೋ ವಿಷಯಾನ್ ಪುಂಸಃ ಅಂದರೆ ನಮ್ಮ ಈ ಇಂದ್ರಿಯಗಳು ಯಾವುದೋ ಒಂದು ಇಂದ್ರಿಯ ವಿಷಯದ ಬಗ್ಗೆ ಕುರಿತು ಚಿಂತನೆ ಮಾಡೋಕ್ಕೆ ಶುರುವಾಗುತ್ತೆ, ಮೊದಲನೇದು. ಎರಡನೇದು ಸಂಗಸ್ತೇಷು ಉಪಜಾಯತೆ. ಈಗ ಈ ಇಂದ್ರಿಯ ಯಾವುದೋ ಒಂದು ವಿಷಯದ ಕುರಿತು ಯೋಚನೆ ಮಾಡೋಕ್ಕೆ ಶುರುವಾಯಿತು. ಶುರು ಮಾಡೋದ್ರಿಂದ ಏನಾಯಿತು? ಆ ವಿಷಯದ ಮೇಲೆ ಆಸಕ್ತಿ ಬೆಳೆಯೋಕ್ಕೆ ಶುರುವಾಯಿತು. ಕೆಳಗಡೆ ಬಂದರೆ ಸಂಗಾತ್ ಸಂಜಾಯತೆ ಕಾಮಃ. ಆ ಆಸಕ್ತಿಯಿಂದ ಮತ್ತೆ ಏನಾಗುತ್ತೆ? ಕಾಮ ಉದ್ಭವ ಆಗುತ್ತೆ. ಕೊನೆಗೆ ಏನಾಗುತ್ತೆ ನೋಡಿ, ಕಾಮಾತ್ ಕ್ರೋಧೋ ಬಿಜಾಯತೆ. ಆ ಕಾಮದಿಂದ ಕ್ರೋಧ ಉಂಟಾಗತ್ತೆ. ನೋಡಿ, ಕೃಷ್ಣ ಎಷ್ಟು ಸರಳವಾಗಿ ಒಂದು ಫ್ಲೋ ಚಾರ್ಟ್ ಕೊಟ್ಬಿಟ್ನಲ್ಲ. ಮೊದಲು ಇಂದ್ರಿಯ, ನಾವು ಯಾವುದೋ ಒಂದು ವಿಷಯದ ಬಗ್ಗೆ ಕುರಿತು ಚಿಂತನೆ ಅಥವಾ ಯೋಚನೆ ಮಾಡ್ತೀವಿ. ಅದರಿಂದ ಏನಾಗುತ್ತೆ? ಅದರ ಮೇಲೆ ಆಸಕ್ತಿ ಉಂಟಾಗುತ್ತೆ. ಅದರಿಂದ ಏನಾಗುತ್ತೆ? ಕಾಮ ಬೆಳೆಯುತ್ತೆ. ಕಾಮದಿಂದ ಕ್ರೋಧ. ಸರಿ, ಶ್ಲೋಕ ಏನೋ ಅರ್ಥ ಆಯಿತು. ಹೇಗೆ ಇದನ್ನು ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ? ಸರಿ, ಒಂದು ಚಿಕ್ಕ ಉದಾಹರಣೆ ತೊಗೊಳೋಣ ನಾವು. ಇಬ್ಬರು ಸ್ನೇಹಿತರು ಇರ್ತಾರೆ, ಓಕೆನಾ? ಒಬ್ಬ ಸ್ನೇಹಿತ ಬಹಳ ಮುಖ್ಯವಾದಂಥ ಮೀಟಿಂಗ್ ಅಟೆಂಡ್ ಮಾಡ್ತಾ ಇರ್ತಾನೆ, ಬಹಳ ಮುಖ್ಯವಾದದ್ದು ಆ ದಿನದಲ್ಲಿ. ಇನ್ನೊಬ್ಬ ಸ್ನೇಹಿತ ಬರ್ತಾನೆ, ಸ್ನೇಹಿತ ನೋಡು, ನನ್ನ ಹತ್ರ ಬಿಸಿ ಬಿಸಿಯಾಗಿ ಒಂದು ಗುಲಾಬ್ ಜಾಮೂನ್ ಈಗ ತಾನೇ ರೆಡಿಯಾಗಿ ಬಂದಿದೆ, ಸಕ್ಕರೆ ಪಾಕದಲ್ಲಿ ತೇಲ್ತಾ ಇದೆ ಮೇಲೆ ಗುಲಾಬ್ ಜಾಮೂನು. ನೀನು ಮೀಟಿಂಗ್ ಮುಗಿಸ್ಕೊಂಡು ಆದಮೇಲೆ ಈ ಟೇಬಲ್ ಮೇಲೆ ನಾನು ಇಟ್ಟಿರ್ತೀನಿ, ಮರಿದೆ ತಿನ್ಬಿಡು ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಮತ್ತೆ ಹೇಳ್ತಾ ಇದ್ದೀನಿ, ಬಿಸಿ ಬಿಸಿಯಾಗಿದೆ ಗುಲಾಬ್ ಜಾಮೂನು, ಸಕ್ಕರೆ ಪಾಕದ ಮೇಲೆ ತೇಲ್ತಾ ಇದೆ, ಈ ಟೇಬಲ್ ಮೇಲೆ ಇಟ್ಟಿರ್ತೀನಿ, ಮೀಟಿಂಗ್ ಮುಗಿದ್ಮೇಲೆ ತಿನ್ಬಿಡಪ್ಪ. ಸರಿ, ಈ ಉದಾಹರಣೆ ಏನು ಕೊಡ್ತಾ ಇದ್ದೀನಿ, ಈ ಶ್ಲೋಕಕ್ಕೆ ಬಹಳ ಸರಳವಾಗಿ ಲಿಂಕ್ ಆಗುತ್ತೆ. ಈ ವ್ಯಕ್ತಿ ಏನು ಮಾಡ್ತಾನೆ, ಸರಿ ಅಂತ ಮೀಟಿಂಗ್ ಮುಗಿಸಿ ಇವಾಗ ಗುಲಾಬ್ ಜಾಮೂನ್ ಏನೋ ಹೇಳ್ಬಿಟ್ಟ ಅವನ ಸ್ನೇಹಿತ. ಸರಿ, ಇವಾಗ ಅವ್ನು ಮೀಟಿಂಗ್ ಬೇಗ ಮುಗಿಸಿ ಹೇಗಾದರೂ ಮಾಡಿ ಗುಲಾಬ್ ಜಾಮೂನ್ ತಿನ್ನಬೇಕು ಅನ್ನೋದು ಅವನಿಗೆ ಗೊತ್ತಾಯಿತು. ಸರಿ ಅಂತ ಬೇಗ ಮೀಟಿಂಗ್ ಮುಗಿಸಿ ಹೋಗ್ತಾನೆ, ಟೇಬಲ್ ಹತ್ರ ಹೋಗ್ತಾನೆ. ಗುಲಾಬ್ ಜಾಮೂನ್ ಇರುತ್ತಾ ಅಂತ ನೋಡಿದ್ರೆ ಗುಲಾಬ್ ಜಾಮೂನೇ ಇರಲ್ಲ. ಏನಾಯ್ತಪ್ಪ ಗುಲಾಬ್ ಜಾಮೂನ್ ಅಂದರೆ, ನೀನು ಮೀಟಿಂಗ್ ಅಟೆಂಡ್ ಮಾಡಲ್ಲ ಅಂತ ಅಂದ್ಕೊಂಡು ನಾನು ತಿನ್ಬಿಟ್ನಪ್ಪ ಅಂತ ಅಂದ್ಬಿಡ್ತಾನೆ ಅವನು. ಅರ್ಥ ಆಯ್ತಾ? ನಾನು ಯಾಕೆ ಈ ಉದಾಹರಣೆ ಕೊಟ್ಟೆ ನೋಡಿ, ಮೊದಲು ಅವನ ಸ್ನೇಹಿತ ಅವನಿಗೇನಂದ,
ನೋಡು ಗುಲಾಬ್ ಜಾಮೂನ್ ನಾನು ಮಾಡ್ಕೊಂಡು ತಂದಿದ್ದೀನಿ ಅಂತ ಅವನಿಗೆ ತೋರಿಸ್ದ. ಈ ವ್ಯಕ್ತಿ ಏನು ಮಾಡ್ದ, ತನ್ನ ಇಂದ್ರಿಯ ಕಣ್ಣಿನಿಂದ ಗುಲಾಬ್ ಜಾಮೂನ್ನ ನೋಡ್ದ, ಆ ಸುವಾಸನೆ ಮೂಗಿನಿಂದ ನೋಡ್ದ, ಕಿವಿಯಿಂದ ಕೇಳಿಸ್ಕೊಂಡ ಗುಲಾಬ್ ಜಾಮೂನ್ ಎಲ್ಲಿದೆ ಅಂತ. ಅಂದರೆ ಧ್ಯಾಯತೋ ವಿಷಯಾನ್ ಪುಂಸಃ, ಅಲ್ಲೇ ಆಯಿತು. ಆ ಗುಲಾಬ್ ಜಾಮೂನ್ ವಿಷಯದ ಬಗ್ಗೆ ಇವನ ಇಂದ್ರಿಯ ಚಿಂತನೆ ಮಾಡೋಕ್ಕೆ ಶುರು ಆಗೋಯ್ತು. ಧ್ಯಾಯತೋ ವಿಷಯಾನ್ ಪುಂಸಃ ಆಯ್ತಾ. ನೆಕ್ಸ್ಟು ಸಂಗಸ್ತೇಷು ಉಪಜಾಯತೆ, ಏನಾಯ್ತು ಅವನಿಗೆ, ಹೇಗಾದರೂ ಮಾಡಿ ಮೀಟಿಂಗ್ ಮುಗಿಸಿ ಗುಲಾಬ್ ಜಾಮೂನ್ನ ನಾನು ತಿನ್ನಬೇಕು. ಅಂದರೆ ಅವನು ಗುಲಾಬ್ ಜಾಮೂನ್ನ ತಿನ್ನಬೇಕು ಅಂತ ಆಸಕ್ತಿ ಅವನಲ್ಲಿ ಹುಟ್ಟಿತು. ನೆಕ್ಸ್ಟ್ ಸೆಕೆಂಡ್ ಲೈನ್ ಏನಿತ್ತು, ಸಂಗಾತ್ ಸಂಜಾಯತೆ ಕಾಮಃ, ಹೇಗಾದರೂ ಮಾಡಿ ಬೇಗ ಮೀಟಿಂಗ್ ಮುಗಿಸ್ಬೇಕು. ಯಾಕೆ, ಗುಲಾಬ್ ಜಾಮೂನ್ ತಿನ್ಬೇಕು ಅವನು ಆದಷ್ಟು ಬೇಗ. ಅಂದರೆ ಕಾಮ ಉಂಟಾಯ್ತು ಅವನಿಗೆ. ಸರಿ, ಬೇಗ ಮೀಟಿಂಗ್ ಮುಗಿಸ್ಕೊಂಡು ಹೋಗಿ ನೋಡ್ದ, ಗುಲಾಬ್ ಜಾಮೂನ್ ಅಲ್ಲಿ ಇರಲೇ ಇರಲಿಲ್ಲ. ಅವನ ಸ್ನೇಹಿತನ ಬೈಯೋಕ್ಕೆ ಶುರು ಮಾಡ್ದ. ಅಂದರೆ ಅವನ ಕಾಮ ಉದ್ಭವ ಆಯಿತು, ಅಲ್ಲಿರಲಿಲ್ಲ, ಆದ್ದರಿಂದ ಕ್ರೋಧ. ನೋಡಿ, ಇದೊಂದು ಗುಲಾಬ್ ಜಾಮೂನ್ ಅಷ್ಟೇ ಎಕ್ಸಾಂಪಲ್ ನಾನು ಕೊಟ್ಟಿದ್ದು. ಈ ರೀತಿ ಹಲವಾರು ರೀತಿ ನಮ್ಮ ಇಂದ್ರಿಯಗಳು ಬೇರೆ 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 ರೀತಿಯ ವಿಷಯಗಳನ್ನ ಧ್ಯಾನಿಸಿ ಆಸಕ್ತಿ ಉಂಟು ಮಾಡಿಕೊಂಡು, ಕಾಮ ಉಂಟು ಮಾಡಿಕೊಂಡು ಕ್ರೋಧಕ್ಕೆ ಈಡಾಗ್ತಾ ಇರ್ತೀವಿ. ಕೃಷ್ಣ ಎಷ್ಟು ಸರಳವಾಗಿ ಹೇಳ್ಬಿಟ್ಟಲ್ಲ ನೋಡಿ. ನಮ್ಮ ಇಂದ್ರಿಯನ ನಿಯಂತ್ರಣ ಮಾಡದೇ ಇದ್ದರೆ ಏನಾಗತ್ತೆ. ಎಲ್ಲರೂ ಸಹ ನಮ್ಮ ಜೀವನದಲ್ಲಿ ನಾವು ಇಂದ್ರಿಯನ ನಿಯಂತ್ರಣ ಮಾಡೋಕ್ಕಾಗ್ತಾ ಇಲ್ಲ. ಇವಾಗ ಅದು ಹೇಗೆ ಹೋಗುತ್ತೋ ಹಾಗೂ ನಾವು ಹೋಗ್ತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ನಿಯಂತ್ರಣ ಮಾಡೋಕ್ಕೆ ನಾವು ಪ್ರಯತ್ನನಾದರೂ ಮಾಡಿದ್ದೀವ? ಮಾಡಿರ್ತೀವಿ, ಆದರೆ ಆಗ್ತಾ ಇರಲ್ಲ. ಯಾಕೆ ಆಗ್ತಿಲ್ಲ, ನಿಯಂತ್ರಣ ಮಾಡದಿದ್ರೆ ಏನಾಯಿತು ಅನ್ನೋದು ಇವತ್ತು ಗೊತ್ತಾಯ್ತಲ್ಲ ನಮಗೆಲ್ಲರಿಗೂ. ಆದರೆ ಪ್ರಭುಪಾದರು ಭಾವಾರ್ಥದಲ್ಲಿ ಇದಕ್ಕೆ ಒಂದು ಪರಿಹಾರ ಕೊಡ್ತಾರೆ. ನಾನು ಆವಾಗಲೇ ಹೇಳ್ದಂಗೆ ಇಂದ್ರಿಯನ ನಾವು ಹೇಗೆ ಉಪಯೋಗಿಸ್ಬಹುದು ಅನ್ನೋದರ ಉತ್ತರ ನಮಗೆ ಈ ಭಾವಾರ್ಥದಲ್ಲಿ ಸಿಗುತ್ತೆ. ಸರಳವಾಗಿ ಉತ್ತರ ಏನು ಗೊತ್ತಾ, ನಮ್ಮ ಈ ಇಂದ್ರಿಯಗಳನ್ನ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ತೊಡಗಿಸಿದಾಗ ನಮ್ಮ ಇಂದ್ರಿಯಗಳನ್ನ ನಿಧಾನವಾಗಿ ಹತೋಟಿ ಅಥವಾ ನಿಯಂತ್ರಣಕ್ಕೆ ತಗೊಂಬರಬಹುದು, ಅಥವಾ ಉಪಯೋಗಿಸೋದು ಹೇಗೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಯಾಕೆಂದರೆ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ನಮ್ಮ ಇಂದ್ರಿಯಗೆ ಇರೋವಂಥದ್ದು ಎರಡೇ ಆಪ್ಷನ್. ಒಂದು, ಭೌತಿಕವಾಗಿರುವಂಥ ಚಟುವಟಿಕೆಗಳಲ್ಲಿ ತಲ್ಲೀನಗೊಳ್ಳೋದು, ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿತವಾಗಿರೋದು. ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಇಂದ್ರಿಯಗಳು ಸ್ಥಿತವಾದಾಗ ನಾವು ಈ ಕ್ರೋಧಕ್ಕೆ ನಾವು ಬೀಳೋದಿಲ್ಲ. ಇಲ್ಲಿಗೆ ನಿಲ್ಲಿಲ್ಲ. ಈ ಕ್ರೋಧ ಆದಮೇಲೆ ಮುಂದೆ ಏನಾಗುತ್ತೆ ಅನ್ನೋದು ಇನ್ನೂ 63ನೇ ಶ್ಲೋಕಲ್ಲಿ ಇದೆ. ಅದನ್ನು 63ನೇ ಶ್ಲೋಕದಲ್ಲಿ ಹೇಳ್ತೀನಿ. ಈಗ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಬರುತ್ತೆ, ಸರಿ ಪ್ರಭು ನೀವೇನೋ ಹೇಳ್ಬಿಟ್ರಿ, ನಾವೇನಾದರೂ ಭೌತಿಕ ಚಟುವಟಿಕೆಗಳಲ್ಲಿ ನಮ್ಮ ಇಂದ್ರಿಯಗಳನ್ನ ತೊಡಗಿಸ್ಕೊಂಡ್ರೆ ಕ್ರೋಧ ಉಂಟಾಗುತ್ತೆ, ಕೃಷ್ಣ ಪ್ರಜ್ಞೆಯಲ್ಲಿದ್ದರೆ ಇದಾಗಲ್ಲ, ಹೇಗೆ ಪ್ರಭು ಪ್ರೂವ್ ಮಾಡ್ತೀರಾ ಇದನ್ನು? ಪ್ರಶ್ನೆ ಬರಬೇಕಲ್ಲ. ನಾನೇನೋ ಹೇಳ್ಬಿಟ್ಟೆ, ಹೇಗೆ ಇದು ಹೇಗೆ ಸಾಧ್ಯ ಆಗುತ್ತೆ? ಕರೆಕ್ಟ್ ಅಲ್ಲ? ನಮ್ಗೆ ಈ ಪ್ರಶ್ನೆ ಬರಬೇಕಲ್ಲ. ಈ ಪ್ರಶ್ನೆಗೆ ಉತ್ತರ 2 ಕತೆ ಇದೆ. ಮೊದಲನೇ ಕತೆ, ಯಾಕೆ ನಾವು ಇಂದ್ರಿಯಗಳನ್ನ ನಿಗ್ರಹಣೆ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ, ನಾವು ತುಂಬ ಸಾಮಾನ್ಯವಾದಂಥ ವ್ಯಕ್ತಿ. ಯಾಕೆ ಇದನ್ನು ಹೇಳಿದೆ ಅಂದರೆ, ವಿಶ್ವಾಮಿತ್ರ ಗೊತ್ತಾ ನಿಮಗೆಲ್ಲರಿಗೂ? ಇಂಥ ದೊಡ್ಡ ಋಷಿ. ಇದೇ ರೀತಿ ವಿಶ್ವಾಮಿತ್ರ ವಸಿಷ್ಠ ಮುನಿ ಹತ್ರ ಕಾಮಧೇನು ಹಸು ಇರುತ್ತೆ. ಅವನು ವಿಶ್ವಾಮಿತ್ರ ಒಬ್ಬ ಕ್ಷತ್ರಿಯನಾಗಿರ್ತಾನೆ. ಆ ಕಾಮಧೇನು ಹಸು ಅನ್ನೋದು ಏನೇ ಕೇಳಿದ್ರೂ ಸಹ ಕೊಡ್ತಾ ಇರುತ್ತೆ. ಆ ವಸಿಷ್ಠ ಮುನಿ ಹತ್ರ ಯಾಕಿರುತ್ತೆ ಅಂದರೆ, ಅವರು ಆ ಕಾಮಧೇನ ಒಂದು ಹಸುವನ್ನು ತಮ್ಮ ಹೋಮ ಮತ್ತು ಹವನ ಯಜ್ಞಗಳಿಗೆ ವಿಷ್ಣುವನ್ನು ಸಂತೃಪ್ತಿ ಮಾಡೋಕ್ಕೋಸ್ಕರ ಆ ಕಾಮಧೇನುವನ್ನು ಉಪಯೋಗಿಸ್ತಾ ಇರ್ತಾರೆ. ಇದನ್ನು ನೋಡಿದಂಥ ವಿಶ್ವಾಮಿತ್ರ, ತಾನು ಕ್ಷತ್ರಿಯನಲ್ಲ, ಏನೇ ಆದರೂ ತನ್ನ ರಾಜ್ಯದಲ್ಲಿ ಅವನು ಒಂದು ಕ್ಷತ್ರಿಯನಾದರೆ ನನ್ನ ಹತ್ರ ಇರಬೇಕು ಅಂತ ಅವನಲ್ಲಿ ಒಂದು ಆಸೆ ಹುಟ್ಟಿ ಈ ಮುನಿ ಹತ್ರ ಹೋಗ್ಬಿಟ್ಟು ಆ ಕಾಮಧೇನು ನನಗೆ ಕೊಡು ಅಂತ ಹೇಳಿ ಅವರಿಬ್ಬರ ಮಧ್ಯೆ ಸಂವಾದ ಆಗಿ ಅವನು ಆ ಮುನಿ ಹತ್ರ ಸೋತು ಹೋಗಿ ಪತನ ಹೊಂದ್ಬಿಡ್ತಾನೆ. ಅದಕ್ಕೆ ಅವನಿಗೇನು ನೆಕ್ಸ್ಟ್ ಏನು ಮಾಡ್ತಾನೆ, ನಾನು ಈ ವಸಿಷ್ಠ ಮುನಿ ಥರ ಆಗಬೇಕು ಅಂತ ಹೇಳಿ ತುಂಬ ಅಂದರೆ ತುಂಬ ಕಠೋರವಾದಂಥ ತಪಸ್ಸು ಮಾಡೋಕ್ಕೆ ಶುರು ಮಾಡ್ತಾನೆ. ತುಂಬ ಅಂದರೆ ತುಂಬ. 1 ಸಲ ಮಾಡ್ತಾನೆ, ಬಿದ್ದೋಗ್ತಾನೆ, 2 ಸಲ ಮಾಡ್ತಾನೆ, ಬಿದ್ದೋಗ್ತಾನೆ, 3ನೇ ಸಲ, ಈ ರೀತಿ ಹಲವಾರು ರೀತಿ ತಪಸ್ಸು ಮಾಡ್ತಾ 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 ಕೊನೆಗೆ ಹೇಗಾದರೂ ಮಾಡಿ ವಸಿಷ್ಠ ಮುನಿ
ಅವನು ರಾಜಶ್ರೀ ಬ್ರಹ್ಮಶ್ರೀ ಥರ ಆಗಬೇಕು ಅಂತ ಹೇಳಿ ಕಠೋರ ತಪಸ್ ಮಾಡ್ತಿರ್ತಾನೆ. ಆದರೆ ಇದನ್ನು ತಿಳ್ಕೊಂಡಂಥ ಇಂದ್ರ ಏನು ಮಾಡ್ತಾನೆ, ಮೇನಕೆಯನ್ನು ಕಳಿಸ್ತಾನೆ. ಇನ್ನೇನು ಅವನು ಆ ವಸಿಷ್ಠ ಮುನಿಯಷ್ಟೇ ಶಕ್ತಿ ಪಡ್ಕೊಳ್ಬೇಕಿತ್ತು ಆ ತಪಸ್ಸಲ್ಲಿ. ಅವನು ಅರ್ಧ ಕಣ್ಣು ಮುಚ್ಕೊಂಡು ತಪಸ್ ಮಾಡ್ತಾ ಇರ್ತಾನೆ ವಿಶ್ವಾಮಿತ್ರ. ಇನ್ನೇನು ಕೆಲವೇ ಕ್ಷಣ ಆದರೆ ಮೇನಕೆ ಬರ್ತಾರೆ. ಮೇನಕೆ ಕಾಲನ್ನ ಗೆಜ್ಜೆಯ ಸದ್ದು ಕೇಳಿಸ್ಕೊಂಡು ಈ ವಿಶ್ವಾಮಿತ್ರ ವಿಚಲಿತನಾಗೋಗ್ತಾನೆ. ನೋಡಿ, ಅಂತಹ ದೊಡ್ಡ ದೊಡ್ಡ ಮುನಿಗಳೇ ತಮ್ಮ ಇಂದ್ರಿಯಗಳನ್ನ ನಿಗ್ರಹಣೆ ಅಥವಾ ನಿಯಂತ್ರಣ ಮಾಡೋಕ್ಕೆ ಆಗ್ತಿಲ್ಲ. ಇನ್ನು ನಾವು ಯಾವ ಜನ ಅಥವಾ ನಾವು ಯಾರು? ಆಗುತ್ತಾ ನಿಯಂತ್ರಣ ಮಾಡೋಕ್ಕೆ? ಏನು ಪ್ರಯತ್ನ? ಹೌದು, ಹೇಗೆ ಪ್ರಯತ್ನ ಮಾಡಬೇಕು? ಅದೇ ನಮ್ಮ ಪ್ರಶ್ನೆ. ಈಗ ಕೃಷ್ಣ ಪ್ರಜ್ಞೆಲಿ ಹೌದು, ಈಗ ಒಂದು ಕಥೆಯನ್ನು ಕೇಳಿದ್ವಿ. ಸೊ ಇಂಥ ದೊಡ್ಡ ಮುನಿಯೇ ಇಂದ್ರಿಯ ನಿಗ್ರಹಣೆ ಮಾಡೋಕ್ಕಾಗಿಲ್ಲ. ಆದರೆ ಒಬ್ಬರು ವೈಷ್ಣವರಿದ್ದರು, ಅವರ ಹೆಸರು ಹರಿದಾಸ ಠಾಕೂರ್ ಅಂತ. ಓಕೆನಾ? ಇವರು ಬೆಂಗಾಲಲ್ಲಿ ವಾಸವಾಗಿರ್ತಾರೆ. ನೋಡಿ, ಅವರು ಸತತವಾಗಿ ತಮ್ಮ ಇಂದ್ರಿಯನ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿದಾಗ ಹೇಗೆ ಅವರು ತಮ್ಮ ಇಂದ್ರಿಯ ನಿಯಂತ್ರಣ ಮಾಡಿದ್ರು ಅನ್ನೋದ್ರ ಉತ್ತರ ನಮಗೆ ಈ ಕಥೆಯಿಂದ ಸಿಗುತ್ತೆ. ಯಾಕೆಂದರೆ ನಮಗೆ ಎರಡನೇ ಪ್ರಶ್ನೆ ಏನಾಗಿತ್ತು, ನಮ್ಮ ಇಂದ್ರಿಯನ ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಪ್ರಶ್ನೆ ಆಗಿತ್ತು. ಅದಕ್ಕೆ ಉತ್ತರ ಏನು ಸಿಕ್ತು, ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಇಂದ್ರಿಯನ ತೊಡಗಿಸ್ಕೊಳ್ಬೇಕು. ತೊಡಗಿದಾಗ ಏನಾಗುತ್ತೆ, ಹೇಗೆ ನಾವು ಇಂದ್ರಿಯನ ನಿಯಂತ್ರಣ ಮಾಡಬಹುದು ಅನ್ನೋದನ್ನು ಈ ಕಥೆಯಿಂದ ನಾವು ತಿಳ್ಕೊಳ್ಬಹುದು. ಇದೇ ರೀತಿ ಹರಿದಾಸ ಠಾಕೂರ್ ಬೆಂಗಾಲಲ್ಲಿರ್ತಾರೆ. ರಮಾಚಂದ್ರ ಖಾನ್ ಅಂತ ಒಬ್ಬ ಜಮೀನ್ದಾರ್ ಇರ್ತಾನೆ ಬೆಂಗಾಲಲ್ಲಿ. ಆ ಜಮೀನ್ದಾರ್ಗೆ ವೈಷ್ಣವರ ಕಂಡ್ರೆ ಆಗೋದೇ ಇಲ್ಲ. ಹೇಗಾದರೂ ಮಾಡಿ ಈ ಹರಿದಾಸ್ ಠಾಕೂರ್ ಪ್ರತಿಷ್ಠೆ ಅಥವಾ ಇವರ ಒಂದು ದಿವ್ಯ ಪ್ರಜ್ಞೆ ಅಂದರೆ ಅವರ ಒಂದು ಆಸ್ಟೆರಿಟಿ ಅಂತೀವಿ, ಅದನ್ನು ಮುರಿಬೇಕು. ಯಾಕೆಂದರೆ ಹರಿದಾಸ್ ಠಾಕೂರಲ್ಲಿರುವಂಥ ಒಂದು ವಿಶೇಷ ಗುಣ ಏನಾಗಿತ್ತು ಗೊತ್ತಾ? ಪ್ರತಿ ಒಂದು ದಿನ 3 ಲಕ್ಷ ಸಲಿ ನಾಮ ಜಪವನ್ನು ಮಾಡ್ತಾಯಿದ್ರಂತೆ. ಮತ್ತೆ ಹೇಳ್ತೀನಿ, 3 ಲಕ್ಷ ಸಲಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನು ಷೋಡಶಕ ನಾಮ್ ಅಂತಾರೆ. ಅಂದರೆ 16 ಪದ ಇದೆ. ಸರಳವಾಗಿ ನಾವು ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದು ಮಾಲೆಗೆ 108 ಮಣಿ ಇರುತ್ತೆ. ಅಂದರೆ ಒಂದು ಮಾಲೆ ನಾವು ಕಂಪ್ಲೀಟ್ ಮಾಡಿದ್ರೆ ಪ್ರತಿಯೊಂದು ಮಣಿಲೂ ಸಹ ನಾವು 16 ಸಲ ನಾಮ ಹೇಳ್ತೀವಿ. ಅಂದರೆ 16 ಇಂಟು ಒಂದು ಮಾಲ ಅಂದರೆ 16 ಇಂಟು 108 ಮಾಡಿದಾಗ 1700 ಚಿಲ್ಲರೆ 728 ಸಲ ಬರುತ್ತೆ. ಸರಳವಾಗಿ 3 ಲಕ್ಷ ಡಿವೈಡೆಡ್ ಬೈ 1728 ಮಾಡಿದ್ರೆ ಎಷ್ಟು ರೌಂಡ್ಸ್ ಮಾಡ್ತಿದ್ರು ಅಂತ ಹರಿದಾಸ್ ಠಾಕೂರ್ ಸಿಗುತ್ತೆ. ಡಿವೈಡ್ ಮಾಡಿದಾಗ 192 ರೌಂಡು ದಿನಕ್ಕೆ ಮಾಡ್ತಿದ್ರಂತೆ. ಆಶ್ಚರ್ಯ ಆಗುತ್ತಲ್ಲ? ನಾವು ದಿನಕ್ಕೆ 1 ಮಾಲೆ 2 ಮಾಲೆ ಅಂತೀವಲ್ಲ, ಆ ರೀತಿ 192. ಇದನ್ನು ನಿಮಿಷಗಳು ಅಥವಾ ಹವರ್ಸ್ಗೆ ನಾವೇನಾದರೂ ಗಂಟೆಗೆ ನಾವು ಇದನ್ನು ಕನ್ವರ್ಟ್ ಮಾಡಿದ್ರೆ ದಿನಕ್ಕೆ ಸುಮಾರು 22ರಿಂದ 23 ಗಂಟೆ ಕಾಲ ಅವರು ಜಪ ಮಾಡ್ತಾಯಿದ್ರಂತೆ. ಅರ್ಥ ಆಯ್ತಾ ಎಷ್ಟು ಶ್ರೇಷ್ಠವಾದಂಥ ಗುಣ ಅವ್ರದ್ದು? ಅವರು ಆಹಾರಕ್ಕೆ ಪ್ರತಿಯೊಬ್ಬರ ಬ್ರಾಹ್ಮಣರ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಆಹಾರ ಪಡ್ಕೊಳ್ತಾ ಇದ್ರಂತೆ. ಈ ರೀತಿ ಇರುವಂಥ ಹರಿದಾಸ್ ಠಾಕೂರ್ ಈ ಒಂದು ನಾಮ ಜಪವನ್ನು ಮುರಿಬೇಕು, ಆ ಪ್ರತಿಷ್ಠೆಯನ್ನು ಮುರಿಬೇಕು ಅಂತ ಹೇಳಿ ಈ ರಾಮಚಂದ್ರ ಖಾನ್ ಏನು ಮಾಡ್ತಾನೆ ಅಂದರೆ, ತಾನು ಅಲ್ಲಿರೋವಂಥ ಒಬ್ಬ ವೇಶ್ಯೆ ಸಂಘನ ನೀನು ಹೋಗಿ ಈ ಹರಿದಾಸ್ ಠಾಕೂರ್ ಮಾಡ್ತಿರೋಂಥ ಈ ವ್ರತ ಅಂದರೆ ಹರೇ ಕೃಷ್ಣ ಮಹಾಮಂತ್ರ ಜಪ ಯಾವಾಗೂ ಮಾಡ್ತಿರ್ತಾರೆ, ಅದರಿಂದ ಅವನಿಗೆ ತುಂಬ ಗೌರವ ಪ್ರತಿಷ್ಠೆ ಇದೆ, ಅದನ್ನು ನೀನು ಮುರಿಬೇಕು, ಹೋಗು ಅಂತ ಕಳಿಸ್ತಾನೆ. ನಿನ್ನ ಜೊತೆ ಬೇಕಾದರೆ ನಾನು ಒಬ್ಬ ಕಾನ್ಸ್ಟೇಬಲ್ನೂ ಸಹ ಕಳಿಸ್ತೀನಿ, ನೀನು ಅವನ ಜೊತೆ ಇದ್ದಿದ್ದ ತಕ್ಷಣ ಹೇಳಿ ಅವನ ಕಾನ್ಸ್ಟೇಬಲ್ ಹೇಳ್ತಾನೆ ಅವನ ಪ್ರತಿಷ್ಠೆನ ಮುರಿದು ಬಿಡೋಣ ಅಂತ ಹೇಳ್ತಾನೆ. ಅದಕ್ಕೆ ಆ ವೇಶ್ಯೆ ಏನು ಹೇಳ್ತಾಳೆ, ಈ ಮೊದಲನೇ ದಿನ ಬೇಡ, ನಾನು ಹೋಗಿ ಅವ್ರನ್ನ ಪರಿಚಯ ಮಾಡ್ಕೋತೀನಿ, ಪರಿಚಯ ಮಾಡ್ಕೊಂಡಾದ್ಮೇಲೆ 2ನೇ ದಿನ ಕಳಿಸು, ಅಷ್ಟರಲ್ಲಿ ನಾನು ಅವ್ರ ವ್ರತನ ಭಂಗ ಮಾಡ್ತೀನಿ ಅಂತ. ಸರಿ ಅಂತ ಹರಿದಾಸ್ ಠಾಕೂರು ಒಂದು ಗುಡಿಸಲಲ್ಲಿರ್ತಾರೆ.
ಪ್ರತಿದಿನ ಗುಡಿಸ್ಲಲ್ಲಿದ್ದಾಗ ಒಂದು ತುಳಸಿ ಗಿಡ ನೆಟ್ಟಿರ್ತಾರೆ. ಆ ತುಳಸಿ ಗಿಡ ಎದುರುಗಡೆ ನಾಮ ಜಪವನ್ನು ಮಾಡ್ತಾ ಇರ್ತಾರೆ. ಈ ವೇಶ್ಯೆ ಬರ್ತಾಳೆ. ವೇಶ್ಯೆ ಬಂದು ಹರಿದಾಸ್ ಠಾಕೂರ್ಗೆ ಪ್ರಣಾಮ ಮಾಡಿ, ಹಾಗೆ ತುಳಸಿ ಗಿಡಕ್ಕೂ ಪ್ರಣಾಮ ಮಾಡಿ, ನನಗೆ ನಿಮ್ಮ ಜೊತೆ ಇರುವಂಥ ಇಚ್ಛೆ ಆಗಿದೆ, ನೀವು ನನ್ನ ಜೊತೆ ಇರ್ತೀರಾ ಅಂತ ಹೇಳಿ ಕೇಳ್ತಾಳೆ. ಹರಿದಾಸ್ ಠಾಕೂರ್, ಸರಿನಮ್ಮ, ಆಯಿತು, ನಿನ್ನ ಜೊತೆ ನಾನು ಇರ್ತೀನಿ, ಆದರೆ ಮೊದಲು ನಾನು ನನ್ನ ಜಪವನ್ನು ಮುಗಿಸಿ ಆಮೇಲೆ ನಿನ್ನ ಜೊತೆ ಬರ್ತೀನಿ ಅಂತ ಮೊದಲನೇ ದಿನ ಹೇಳ್ತಾರೆ. ಸರಿ, ಇದೇ ರೀತಿ ಆ ವೇಶ್ಯೆ ಕಾಯ್ಕೊಂಡು ಇರ್ತಾಳೆ. ಮೊದಲನೇ ದಿನ ಆಗುತ್ತೆ. ಹರಿದಾಸ್ ಠಾಕೂರ್ ತಿರ್ಗೋದು ನೋಡೋದಿಲ್ಲ ಅವ್ರ ಹತ್ರ. ಸರಿ, 2ನೇ ದಿನ ಬಂದ್ಬಿಡ್ತು. 2ನೇ ದಿನ ಮತ್ತೆ ಆ ವೇಶ್ಯೆ ಬರ್ತಾಳೆ. ಬಂದು, ನಿನ್ನೆ ನೀವು ಹೇಳಿದ್ರಿ ನನ್ನ ಜೊತೆ ಸಂಘ ಮಾಡ್ತೀರಾ ಅಂತ, ನೀವು ಮಾಡಲಿಲ್ಲ ಅಂತ ಕೇಳಿದಾಗ ಹರಿದಾಸ್ ಠಾಕೂರ್ ಹೇಳ್ತಾರೆ, ನಿನ್ನೆ ನನಗೆ ಜಪ ಮುಗ್ಸೋಕ್ಕಾಗಲಿಲ್ಲ, ಇವತ್ತು ಹೇಗಾದರೂ ಮಾಡಿ ಸಹ ನಾನು ಜಪವನ್ನು ಮುಗಿಸ್ತೀನಿ, ಆಮೇಲೆ ನಿನ್ನ ಜೊತೆ ನಾನು ಸಂಗಮ ಆಗ್ತೀನಿ ಅಂತ ಹೇಳ್ತಾರೆ. ಸರಿ, ಇದೇ ರೀತಿ 2ನೇ ದಿನ ಆಗುತ್ತೆ. 2ನೇ ದಿನವೂ ಸಹ ಆಗಲಿಲ್ಲ. ಕೊನೆಗೆ 3ನೇ ದಿನ ಆಗುತ್ತೆ. ಆ ವೇಶ್ಯೆ ಏನು ಮಾಡ್ತಾರೆ ಅಂದರೆ ಹರಿದಾಸ್ ಠಾಕೂರ್ ಭಕ್ತೆ ಆಗ್ಬಿಡ್ತಾಳೆ. ಯಾಕೆಂದರೆ ಅವರ ನಾಮ ಜಪದ ಶಕ್ತಿ ಎಷ್ಟಿತ್ತು ಅಂದರೆ ಆ ವೇಶ್ಯೆಗೆ ಅರ್ಥ ಆಗುತ್ತೆ. ಹರಿದಾಸ್ ಠಾಕೂರ್ಗಿರುವಂಥ ನಿಜ ಎಲ್ಲ ಹೇಳ್ಬಿಡ್ತಾಳೆ. ನನ್ನನ್ನು ಕಳಿಸಿದಂತೂ ರಮಾಚಂದ್ರ ಖಾನ್ ಅವರು ನಿಮ್ಮ ಈ ವ್ರತ ಏನು ಈ ಹರೇ ಕೃಷ್ಣ ನಾಮ ಜಪವನ್ನು ಮಾಡ್ತಾಯಿದ್ದೀರಾ ಅದನ್ನು ಭಂಗ ಮಾಡೋದಕ್ಕೋಸ್ಕರ ಕಳಿಸಿದ್ದು, ಯಾಕೆಂದರೆ ನಿಮ್ಮ ಪ್ರತಿಷ್ಠೆ ಗೌರವವನ್ನು ಅಳಿಸ ಹಾಕಬೇಕಾಗಿತ್ತು. ಆದರೆ ನನ್ನ ಕೈಲಿ ಅದು ಆಗಲಿಲ್ಲ. ಯಾಕೆಂದರೆ ಹರಿನಾಮದ ಜಪ ನಿಮ್ಮ ನಾಲ್ಗೆಲಿದ್ದಾಗ ಅದರಿಂದ ನಾನೇ ಭಕ್ತಿ ಆಗ್ಬಿಟ್ಟೆ. ಅವರು ಆ ವೇಶ್ಯ ಹರಿದಾಸ್ ಠಾಕೂರ್ ಕೆಳಗೆ ಭಕ್ತಿ ಆಗ್ಬಿಡ್ತಾಳೆ. ನೋಡಿ, ಒಬ್ಬ ವೇಶ್ಯೆ, ಸುಂದರವಾಗಿರುವಂಥ ವೇಶ್ಯೆ, ಇದೇ ಇಂದ್ರಿಯ ವಿಶ್ವಾಮಿತ್ರಗೂ ಇರುವಂಥ ಇಂದ್ರಿಯನೇ ಇತ್ತು, ಯಾರಿಗೆ? ಹರಿದಾಸ್ ಠಾಕೂರ್ಗಿತ್ತು. ಆದರೆ ಹರಿದಾಸ್ ಠಾಕೂರ್ ಅಂಥ ವೇಶ್ಯೆ ಬಂದರೂ ಸಹ ಯಾಕೆ ಅವರು ತಮ್ಮ ಇಂದ್ರಿಯದ ನಿಗ್ರಹಣೆ ಮಾಡೋಷ್ಟು ಶಕ್ತಿ ಬಂತು? ಯಾಕೆ? ಹರಿನಾಮದ ಜಪ ತಮ್ಮ ನಾಲಿಗೆಯಲ್ಲಿತ್ತು. ಅಂದರೆ ಪ್ರತಿಯೊಂದು ಹಂತದಲ್ಲೂ 22ರಿಂದ 23 ಗಂಟೆಗಳ ಕಾಲ ತಾವು ಯಾವಾಗಲೂ ಸಹ ಕೃಷ್ಣ ಪ್ರಜ್ಞೆಯಲ್ಲಿ, ಹರಿನಾಮದ ಜಪ ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಅವರು ತಲ್ಲೀನರಾಗಿದ್ದರು. ಸಿಗ್ತಾ 2ನೇ ಪ್ರಶ್ನೆಗೆ ಉತ್ತರ. ನಾವು ಸಹ ನಮ್ಮ ಇಂದ್ರಿಯಗಳನ್ನ ಹೇಗೆ ಉಪಯೋಗಿಸ್ಬೇಕು ಅಂದರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಉಪಯೋಗಿಸ್ಬೇಕು. 192 ಗಂಟೆ ಮಾಡೋಕ್ಕಾಗಲ್ಲ. ಆದರೆ ನಾವು ಮಾಡೋವಂಥ ಒಂದು ಮಾಲೆ ಆಗಿರ್ಬೋದು, ಒಂದೇ ಒಂದು ಮಾಲೆ ಮಾಡ್ತಿದ್ರೂ ಸಹ ನಾವು ಏಕಾಗ್ರತೆಯಿಂದ ಭಗವಂತನ ನಾಮವನ್ನು ಸರಿಯಾಗಿ ಕೇಳಿಸ್ಕೊಂಡು ಆಚೆ ಈಚೆ ಆಗದಾಗೆ ನಾವು ನಮ್ಮ ಜಪವನ್ನು ನಾವು ಮಾಡಬೇಕು. ಅರ್ಥ ಆಯ್ತಾ? ನಮ್ಮ ಇಂದ್ರಿಯಾಗೆ ಪ್ರಭುಪಾದರು ಹೇಳ್ತಾರೆ, ಇರೋವಂಥದ್ದು 2 ಆಪ್ಷನ್. ನಾನು ಆಗಲೇ ಹೇಳ್ದಂಗೆ, ಒಂದು ಭೌತಿಕ ವಿಷಯದಲ್ಲಿ ನಮ್ಮ ಇಂದ್ರಿಯ ತೊಡಗಬೇಕು ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ. ಅರ್ಥ ಆಯ್ತಾ? ಸರಿ, ಹೇಗೆ ಉಪಯೋಗಿಸೋದು ಅನ್ನೋದು ಗೊತ್ತಾಗೋಯ್ತು, ದಾರಿ ಗೊತ್ತಾಯಿತು, ಹೇಗೆ ಉಪಯೋಗಿಸೋದು ಅನ್ನೋದು ಗೊತ್ತಾಯಿತು. ಈಗ ವಾಸ್ತವವಾಗಿ ನಾವು ಇರುವಂಥ ಈ ಜಗತ್ತಿನಲ್ಲಿ ನಾವು ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡೋದು, ಈ ಜ್ಞಾನನ ವಿಜ್ಞಾನ ಆಗಿ ಹೇಗೆ ಮಾಡೋದು? ಕರೆಕ್ಟ್ ತಾನೆ? ನಮ್ಮ ಇಂದ್ರಿಯನ ನಾವು ಮಾಡಬೇಕಲ್ಲ. ಅಂದರೆ ಯಾವಾಗ ನಮ್ಮ ಈ ಇಂದ್ರಿಯಕ್ಕೆ ಕೃಷ್ಣ ಪ್ರಜ್ಞೆನೇ ಉತ್ತಮ ರುಚಿ ಅನ್ನೋದು ಅನುಭವಕ್ಕೆ ಬರುತ್ತೆ, ಆಗ ನಾವು ಈ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಇಂದ್ರಿಯನ ತೊಡಗಿಸ್ಕೋಬಹುದು. ಮತ್ತೆ ಹೇಳ್ತೀನಿ, ನಾವು ನಮ್ಮ ಜೀವನದಲ್ಲಿ ಇದನ್ನು ಈ ಜ್ಞಾನನ ವಿಜ್ಞಾನ ಮಾಡಬೇಕು ಅಂದರೆ ನಮ್ಮ ಇಂದ್ರಿಯಕ್ಕೆ ಈ ಕೃಷ್ಣ ಪ್ರಜ್ಞೆಯ ರುಚಿಯ ಅನುಭವ ನಾವು ಕೊಡಬೇಕು. ಹೇಗೆ ಕೊಡ್ತೀವಿ? ಇದೇನಪ್ಪ ಪ್ರಭು ಎಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ, ಆ ಕಡೆ ಹಂಗೆ ಅನ್ಕೋಬೇಡಿ. ಹೇಗೆ ಕೊಡ್ತೀವಿ ರುಚಿ? ನಾಮ ಜಪ. ಹೌದು, ಇವಾಗ ಅದಕ್ಕಿಂತ ಇನ್ನು ನೆಕ್ಸ್ಟ್ ಮುಂದೆ ಹೋಗೋಣ. ಹೇಗೆ ಕೊಡ್ಬೋದು? ಕೃಷ್ಣನ ಸೇವೆ. ಹೌದು, ಶ್ರವಣ ಸತ್ಸಂಗ. ಸರಿ, ಮೊದಲು ಈ ರುಚಿ ಅನುಭವ ಬರಬೇಕು ನಮಗೆ, ಅಂದರೆ ಎಕ್ಸ್ಪೀರಿಯನ್ಸ್ ಆಗಬೇಕು. ಯಾವತ್ತೇ ಆಗಲಿ ನಾವು ಈ ಅನುಭವ ಅಂದರೆ ಈ ಉತ್ತಮವಾದ ರುಚಿ ಅನುಭವ ನಾವು ಮಾಡಬೇಕು ಅಂದರೆ ಈ ಕೆಳಗಡೆ ಇರುವಂಥ ರುಚಿನ ಮೊದಲು ನಾವು ಬಿಡಬೇಕು. ಕೆಳಗಡೆ ಇರುವಂಥ ರುಚಿ ಯಾವುದು ಅಂದರೆ ನಮ್ಮ ಇಂದ್ರಿಯ ಬೇರೆ ಬೇರೆ. ಗಾಡಿ ನೋಡ್ತೀವಿ, ಕವಾಸಕಿ 200cc ಬೈಕ್, ಹಬ್ಬ ಅದೆಲ್ಲ ಬೇಡ. ಇವಾಗ ಕಾರು, ಟಾಟಾ ನೆಕ್ಸಾನ್ ಫೇಸ್ ಲಿಫ್ಟ್ ಹೊಸ ಕಾರು. ಬರೀ ಈ ಕಡೆನೇ ಮಾತಾಡಲ್ಲ, ಈ ಕಡೆ ಆ ಸ್ಯಾರಿ ಎಷ್ಟು ಚೆನ್ನಾಗಿದೆ, ಹಬ್ಬ ರೇಷ್ಮೆ ಸಿಲ್ಕ್ ಸ್ಯಾರಿ, ಮೈಸೂರು ಸಿಲ್ಕು,
ಇಲ್ಲ ಅದೆಲ್ಲ ಬೇಡ ಬಿಡಿ, ಸುಮ್ಮನೆ ಹೋಗ್ತಾ ಇರ್ತೀವಿ, ಆ ಕಡೆ ಪ್ಯಾಂಟಲೂನ್ಸ್ ಕಾಣಿಸುತ್ತೆ, ಬೈ ಒನ್ ಗೆಟ್ ಒನ್ ಫ್ರೀ, ಕೆಳಗಡೆ ಲಿಮಿಟೆಡ್ ಆಫರ್, ಡೀಲ್ಸ್ ಎಂಡ್ ಸೂನ್ ಅಂತ ಬೇರೆ ಹಾಕಿರ್ತಾರೆ. ಮಾತಾಜಿ ಎಲ್ಲ ಆ ಕಡೆ ನೋಡ್ತಾ ಇರ್ತಾರೆ. ಕರೆಕ್ಟ್ ತಾನೇ? ನಮ್ಮ ಇಂದ್ರಿಯ ಆ ಕಡೆ ಪ್ಯಾಂಟಲೂನ್ಸ್ ಕಡೆನೇ ತಿರುಗಿರುತ್ತಲ್ಲ, ಕಣ್ಣು ಕಿವಿ ಬಿಡಿ, ಕಣ್ಣಂತೂ ಅಲ್ಲೇ ಇದ್ಬಿಟ್ಟಿರುತ್ತೆ ಒಳಗಡೆನೆ. ಕಿವಿ ಇಲ್ಲಿ ಪ್ರಭು ಕರಿತಾ ಇರ್ತಾರೆ, ಆ ಕಡೆ ಹೋಗೋಣ ಬಾಮ್ಮ ಅಂದರೆ ಒಂದು ನಿಮಿಷ ಇರ್ರಿ, ಅಲ್ಲಿ ಹೋಗಿ ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡ್ಕೊಂಬಂದ್ಬಿಡ್ತೀನಿ, ಏನು ತೊಗೊಳಲ್ಲ. ಕರೆಕ್ಟ್ ತಾನೇ? ಸೊ ನಮ್ಮ ಇಂದ್ರಿಯಕ್ಕೆ ಗೊತ್ತಿಲ್ಲ ಯಾವುದು ಉತ್ತಮವಾದ ರುಚಿ. ಈ ರೀತಿ ಬಟ್ಟೆಗಿದೆ, ಗಾಡಿಗಿದೆ, ಕಾರ್ಗಿದೆ, ಆಹಾರಕ್ಕಿದೆ, ಈ ರೀತಿ ನಮಗೆ ಬೇಡದಿರುವಂಥ ಈ ಇಂದ್ರಿಯ ವಿಷಯಗಳ ಮೇಲೆ ನಮ್ಮ ಇಂದ್ರಿಯ ಇದೆ. ನಮ್ಮ ಇಂದ್ರಿಯಕ್ಕೆ ನಾವು ಪರಿಚಯ ಮಾಡಿಸ್ಬೇಕಲ್ಲ ಉತ್ತಮವಾದ ರುಚಿ. ಹೇಗೆ ಪರಿಚಯ ಮಾಡಿಸೋದು? ಹೇಗೆ ಅಂದರೆ ಪ್ರತಿಯೊಂದು ಹಂತದಲ್ಲೂ ಸಹ ನಾವು ಅವಾಗಲೇ ಹೇಳ್ದಂಗೆ ನಮ್ಮ ಇಂದ್ರಿಯನ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಉದಾಹರಣೆ ಅಂದರೆ 2 ರೀತಿ ಉದಾಹರಣೆ ತೊಗೊಬೋದು. ನಾವು ಒಂದು ಮರ ಹತ್ತುತ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಮರ ಮೇಲೆ ಒಂದು ಬಾವುಟ ಇರುತ್ತೆ, ಆ ಬಾವುಟನ ನಾವು ರೀಚ್ ಆಗಬೇಕು. 5 ಕೊಂಬೆ ಇರುತ್ತೆ, 5 ಕೊಂಬೆ ಹಿಡ್ಕೊಂಡು ಹತ್ತಕ್ಕೆ. ನಾವು ಆ ಬಾವುಟನ ರೀಚ್ ಆಗಬೇಕು ಅಂದರೆ ಮೊದಲನೇ ಕೊಂಬೆ ಕೈಯಲ್ಲಿ ಹಿಡ್ಕೋತೀವಿ, ಹತ್ತುತ್ತೀವಿ, 2ನೇ ಕೊಂಬೆ ಕೈಯಲ್ಲಿ ಹಿಡ್ಕೋತೀವಿ, ಮತ್ತು ಇನ್ನೊಂದು ಕೊಂಬೆ ಈ ಕೈಯಲ್ಲಿರುತ್ತೆ. ಈ ರೀತಿ ಒಂದೊಂದೇ ಕೊಂಬೆ ನಾವು ಹಿಡ್ಕೊಂಡು ಹೋದಾಗೆ ತಾನೇ ನಾವು ಆ ಬಾವುಟನ ರೀಚ್ ಆಗೋಕ್ಕಾಗೋದು. ಅಂದರೆ ಅರ್ಥ ಮಾಡ್ಕೊಳ್ಬೇಕು, ಕೆಳಗಡೆ ಇರೋವಂಥ ಆ ಕೊಂಬೆಯನ್ನು ಬಿಟ್ಟಾಗ ಮಾತ್ರ ಮೇಲಿನ ಕೊಂಬೆಯನ್ನು ನಾವು ಹಿಡ್ಕೋಬೋದು. ಅದೇ ರೀತಿ ಈ ಕೆಳಮಟ್ಟದ ಇಂದ್ರಿಯ ವಿಷಯಗಳ ಆಸೆಯನ್ನು ನಾವು ಬಿಟ್ಟಾಗ ಮಾತ್ರ ಕೃಷ್ಣ ಪ್ರಜ್ಞೆಯ ಉತ್ತಮವಾದ ರುಚಿಯನ್ನು ನಾವು ತಲುಪ್ಬೋದು. ಇನ್ನೂ ಒಂದು ಉದಾಹರಣೆ ತೊಗೊಬೇಕು ಅಂದರೆ, ಒಂದು ಮಗು ಆಟ ಆಡ್ತಾ ಇರುತ್ತೆ, ಆ ಮಗು ಗಮನವನ್ನು ನಾವು ಸೆಳ್ಕೊಳ್ಬೇಕು ಅಂದರೆ ನಾವೇನು ಮಾಡ್ತೀವಿ? ಮಾತಾಜಿ ಕರೆಕ್ಟಾಗಿ ಹೇಳ್ತಾರೆ, ಚಾಕ್ಲೇಟ್ ಕೊಡ್ತೀವಿ. ಏನಾಗುತ್ತಾಗ ಆ ಮಗುಗೆ ಆಟ ಸಾಮಾನು ತುಂಬ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ, ಆಟ ಆಡ್ತಾ ಇರುತ್ತೆ. ಆದರೆ ಚಾಕ್ಲೇಟ್ ಕೊಟ್ಟಾಗ ಏನಾಗುತ್ತೆ? ಆ ಮಗುಗೆ ಅರ್ಥ ಆಯಿತು, ಓ ಇದು ಉತ್ತಮವಾದ ರುಚಿ, ಆಟ ಸಾಮಾನು ಬೇಡ, ತಳ್ಳಿಬಿಡುತ್ತೆ. ಅಂದರೆ ಕೃಷ್ಣ ಪ್ರಜ್ಞೆಯನ್ನು ನಾವು ಪ್ರತಿಯೊಂದು ಹಂತದಲ್ಲೂ ಸಹ ನಾವು ಉಪಯೋಗಿಸ್ಬೇಕು ಅನ್ನೋದಕ್ಕಿಂತ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಇರಬೇಕು ಅಂತ ಪ್ರಯತ್ನ ಮಾಡಿದಾಗ ಮಾತ್ರ ಆ ರುಚಿಯ ಅನುಭವ ಶುರು ಆಗುತ್ತೆ. ಅರ್ಥ ಆಯ್ತಾ? ಅದರಿಂದ ಅಡ್ವಾಂಟೇಜ್ ಏನು? ನಾನು ಆಗಲೇ ಹೇಳ್ದಂಗೆ ಇಂದ್ರಿಯ ನಿಯಂತ್ರಣ ಮಾಡ್ತಿದ್ರೆ ಏನಾಯ್ತು ನಮಗೆ? ಏನು ಕೇಳಿಸ್ತಾ ಇಲ್ಲಪ್ಪ, ಹೇಳಿದ್ನ ಇಲ್ವಾ? ಮಲಗಿಬಿಟ್ರ? ಕ್ರೋಧ ಉಂಟಾಯಿತು. ಆದರೆ ನಮ್ಮ ಇಂದ್ರಿಯನ ಈ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿದಾಗ ಈ ಒಂದು ಕ್ರೋಧಕ್ಕೆ ನಾವು ಬೀಳೋದಿಲ್ಲ. ಇದು ಒಂದು ಅಡ್ವಾಂಟೇಜ್. ಚೈತನ್ಯ ಮಹಾಪ್ರಭು ಶಿಕ್ಷಾಷ್ಟಕಮಲ್ಲಿ ಹೇಳ್ತಾರೆ, ಪ್ರತಿ ಪದಂ ಪೂರ್ಣಾಮೃತ ಸ್ವಾದನಂ. ಅಂದರೆ ಈ ಉತ್ತಮವಾದ ರುಚಿ ಎಂಥದ್ದು ಅಂದರೆ, ಆ ಒಂದು ಸಲ ಆ ರುಚಿ ನಾವು ಮಾಡಿದಾಗ ಕೃಷ್ಣ ಪ್ರಜ್ಞೆಯಲ್ಲಿ ಅಷ್ಟೇ ಇರೋದಿಲ್ಲಂತೆ, ಇನ್ನ ಜಾಸ್ತಿ ಆಗ್ತಾನೆ ಹೋಗ್ತಾ ಇರತ್ತಂತೆ. ಸರಳವಾಗಿ ನಾನು ಹೇಳಬೇಕಂದ್ರೆ, ನಾವು ಪ್ರಸಾದ ತಿಂದಿರ್ತೀವಲ್ಲ, ನಾವು ಮನೇಲಿ ಮಾಡ್ತೀವಿ ಪ್ರಸಾದ, ಸರಳವಾಗಿ ಮನೇಲಿ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿಲ್ಲ ಅಂದ್ಕೊಳ್ಳಿ, ತಿಂತೀವಿ. ಅದೇ ದೇವ್ರಿಗೆ ಮಾಡಿದ ನೈವೇದ್ಯ ತಿನ್ನಿ, ಹೇಗಿರುತ್ತೆ? ಯಾಕೆಂದರೆ ಭಗವಂತ ಅದನ್ನು ಸ್ವೀಕರಿಸಿರ್ತಾನೆ. ನೋಡಿ, ಭಗವಂತನಿಗೊಂದು ಪ್ರಸಾದ ನಾವು ಮಾಡಿ ಅವನಿಗೋಸ್ಕರ ನೈವೇದ್ಯ ಮಾಡಿ ಅದು ತಿಂದಾಗೆ ಆ ಒಂದು ರುಚಿನ ನಾವು ಪಡ್ಕೊಂಡ್ವಿ. ಇನ್ನು ನಮ್ಮ ಎಲ್ಲ ಇಂದ್ರಿಯಗಳು ಭಗವಂತನ ಸೇವೆಯಲ್ಲೇ ನಾವು ಉಪಯೋಗಿಸಿದಾಗ ಇನ್ನೆಂಥ ರುಚಿ ನಾವು ಪಡಿಬಹುದು. ಇದು ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ. ಅರ್ಥ ಆಯ್ತಾ? ಸಿಗ್ತಾ ನಮ್ಮ 2 ಪ್ರಶ್ನೆ ಉತ್ತರ. ನಮ್ಮ ಇಂದ್ರಿಯಗಳನ್ನ ನಿಯಂತ್ರಣ ಮಾಡದಿರಿದ್ರೆ ಏನಾಗುತ್ತೆ, ಹೇಗೆ ನಮ್ಮ ಇಂದ್ರಿಯಗಳನ್ನ ನಾವು ಉಪಯೋಗಿಸ್ಬೇಕು, ಅದರಿಂದ ಸಿಗುವಂಥ ಅಡ್ವಾಂಟೇಜ್ ಏನು? ಸರಿ, ಈಗ ಮತ್ತೆ ನಾವು ವಾಪಸ್ ಬರೋಣ. ಕ್ರೋಧ ಅಲ್ಲಿ ನಿಲ್ಲಿಸಿದ್ವಿ. ಕ್ರೋಧ ಆದಮೇಲೆ ಏನಾಗುತ್ತೆ ಆಯಿತಾ? ಅರ್ಥ ಆಯ್ತಲ್ಲ ಎಲ್ಲರಿಗೂ? ಈಗ 63ನೇ ಶ್ಲೋಕಕ್ಕೆ ಬರೋಣ. ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿಭಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಅಂದರೆ ಕ್ರೋಧಾಗಿ ನಿಂತಿತ್ತು ಅಂದರೆ ಮೊದಲು ನಾವು ಇಂದ್ರಿಯ ಒಂದು ವಿಷಯದ ಬಗ್ಗೆ ಚಿಂತನೆ ಮಾಡಿದ್ವಿ, ಚಿಂತನೆಯಿಂದ ಆಸಕ್ತಿ ಬೆಳೀತು, ಆಸಕ್ತಿಯಿಂದ ಕಾಮ ಹುಟ್ಟಿತು, ಕಾಮದಿಂದ ಕ್ರೋಧ ಆಯಿತು, ಕ್ರೋಧದಿಂದ ಏನಾಗುತ್ತೆ? ಕ್ರೋಧಾತ್ ಭವತಿ ಸಮ್ಮೋಹ. ಅಂದರೆ ಆ ಕ್ರೋಧದಿಂದ ಭ್ರಾಂತಿ ಉಂಟಾಗುತ್ತೆ. ಅರ್ಥ ಆಯ್ತಾ? ಭ್ರಾಂತಿ ಉಂಟಾಗ ಅಲ್ಲೇ ಸುಮ್ಮನಾಗಲಿಲ್ಲ, ಸಮ್ಮೋಹಾತ್
ಸ್ಮೃತಿ ವಿಭ್ರಮಣೆ ಆಗೋಗುತ್ತೆ. ಅಂದರೆ ನಮಗೆ ಕ್ರೋಧ ಉಂಟಾಗಿ ಭ್ರಾಂತಿ ಉಂಟಾಗಿ ಸ್ಮೃತಿ ವಿಭ್ರಮಣೆ ಆದಾಗ ಯಾವುದು ಸರಿ ಯಾವುದು ತಪ್ಪು ಅಂತ ನಮಗೆ ಗೊತ್ತಿದ್ರೂ ಸಹ ನಾವು ಗೊತ್ತಾಗಲ್ಲ ಆಗ. ಹಾಗೆ ಸ್ಮೃತಿ ವಿಭ್ರಮಣೆ ಅಂದರೆ ಈ ಥರ ಮಾಡಬಾರ್ದು ಅಂತ ಎಲ್ಲ ಕಡೆ ನೋಡಿರ್ತೀವಿ ನಾವು. ಮೊದಲೇನಾಗುತ್ತೆ, ಯಾವುದು ಗೊತ್ತು ಅಥವಾ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಮ್ಗೆ ಹೋಗ್ಬಿಡುತ್ತೆ. ಎರಡನೇದೇನಾಗುತ್ತೆ, ಕೇಳಿರ್ತೀವಿ ನೋಡಿರ್ತೀವಿ ಈ ಥರ ಮಾಡಬಾರ್ದು, ಅದನ್ನು ಮಾಡಿಬಿಡ್ತೀವಿ. ಮೂರನೇದೇನಾಗುತ್ತೆ ನೋಡಿ, ಸ್ಮೃತಿ ಭಂಶಾತ್ ಬುದ್ಧಿನಾಶ ಆಗೋಗುತ್ತೆ. ಅಂದರೆ ಬುದ್ಧಿನಾಶ ಆದಾಗ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದೇ ನಮ್ಗೆ ಗೊತ್ತಾಗಿರಲ್ಲ. ನಾಲ್ಕನೇದೇನಾಗುತ್ತೆ, ಬುದ್ಧಿನಾಶಾತ್ ಪ್ರಣಶ್ಯತಿ, ಆ ವ್ಯಕ್ತಿ ಕಂಪ್ಲೀಟಾಗಿ ಪತನಗೊಂಡ್ಬಿಡ್ತಾನೆ. ನೋಡಿ, ನಾವು ಎಲ್ಲಿ ನಿಲ್ಲಿಸಬೇಕು ಅನ್ನೋದು ನಾವು ತಿಳ್ಕೊಳ್ಬೇಕು ಯಾವತ್ತು. ಯಾಕೆಂದರೆ ಇವಾಗ ಇನ್ನೊಂದು ಉದಾಹರಣೆ ತೊಗೊತೀನಿ. ಒಬ್ಬ ವ್ಯಕ್ತಿ ಬೆಟ್ಟದ ಮೇಲಿಂದ ಬೀಳ್ತಾ ಇರ್ತಾನೆ. ಓಕೆ, ಬೆಟ್ಟದ ಮೇಲಿಂದ ಬೀಳಬೇಕು ಅನ್ನೋದು ಒಂದು ವಿಷಯ ಚಿಂತನೆ ಆಗಿರುತ್ತೆ. ಆ ವ್ಯಕ್ತಿ ಮಧ್ಯೆ ಬೀಳೋವಾಗ ನಿಲ್ಸೋಕ್ಕಾಗುತ್ತಾ ನಾವು? ಅಂದರೆ ಧ್ಯಾಯತೋ ವಿಷಯಾನ್ ಪುಂಸಃ, ಏನು ಬೆಟ್ಟದಿಂದ ಬೀಳಬೇಕು ಅನ್ನೋದು ಅವನು ಚಿಂತನೆ ಯೋಚನೆ ಆಗಿತ್ತು. ಕ್ರೋಧಾತ್ ಭವತಿ ಸಮೋಹ, ಕೋಪ ಇತ್ತು ಅವನಿಗೆ. ಆ ಕೋಪದಕ್ಕೆ ಬರೋವಾಗ ಆಲ್ರೆಡಿ ಅವನು ಅರ್ಧ ಬೆಟ್ಟದಲ್ಲಿ ಬಂದ್ಬಿಟ್ಟಿರ್ತಾನೆ. ನಾವು ಬುದ್ಧಿವಂತರಾದರೆ ಎಲ್ಲಿ ನಿಲ್ಲಿಸ್ಬೇಕು? ಧ್ಯಾಯತೋ ವಿಷಯಾನ್ ಪುಂಸಃ, ಅಲ್ಲೇ ನಿಲ್ಲಿಸ್ಬೇಕಲ್ಲ. ಅಂದರೆ ನಮ್ಮ ಇಂದ್ರಿಯಗಳು ಯಾವಾಗ ಈ ಭೌತಿಕ ವಿಷಯವಾಗಿ ಆಸಕ್ತಿ ಉಂಟು ಮಾಡೋಕ್ಕೆ ಶುರು ಮಾಡುತ್ತಲ್ಲ, ಅಲ್ಲೇ ನಾವು ಮೊದಲು ನಿಲ್ಲಿಸ್ಬೇಕು. ಕ್ರೋಧವರೆಗೂ ಬಿಡೋಕ್ಕೆ ಬರಬಾರ್ದು. ಅಂದರೆ ಧ್ಯಾಯತೋ ವಿಷಯಾನ್ ಪುಂಸಃ, ಪ್ರತಿಯೊಂದು ಹಂತದಲ್ಲೂ ಚಿಂತನೆ ಮಾಡೋವಾಗ ಎಲ್ಲನೂ ಸಹ ನಾವು ಏನು ಚಿಂತನೆ ಮಾಡ್ತಿರ್ಬೇಕು? ಕೃಷ್ಣ ಪ್ರಜ್ಞೆಯಲ್ಲಿ ಚಿಂತನೆ ಮಾಡ್ತಾ ಇರಬೇಕು ನಾವು. ಅರ್ಥ ಆಯ್ತಲ್ಲ? ಈಗ ನಾನೊಂದು ಪ್ರಶ್ನೆ ಕೇಳಿದ್ದೆ ನಿಮ್ಮನ್ನ, ನಮ್ಮ ಇಂದ್ರಿಯಗಳನ್ನು ಅಸಲಿಗೆ ನಿಜವಾಗ್ಲೂ ನಿಯಂತ್ರಿಸಬಹುದಾ? ಈ ಕಡೆ ಎಲ್ಲ ಇಲ್ಲ ಅಂತ ಇದ್ರು, ಈ ಕಡೆ ಸ್ವಲ್ಪ ಜನ ಹೌದು ಅಂತ ಇದ್ರು. ಆನ್ಸರ್ ಹೌದು. ಪ್ರಭುಪಾದರು ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ನಾವು ಈ ಕ್ರೋಧ ಏನು ಇವಾಗೆಲ್ಲ ನಾವು ಈ ಫ್ಲೋ ಚಾರ್ಟ್ ಕೃಷ್ಣ ಹೇಳಿ ತಿಳ್ಕೊಂಡ್ವಿ, ಇದರಿಂದ ಹೊರಗಡೆ ಬರ್ಬೋದು ಕೃಷ್ಣ ಪ್ರಜ್ಞೆಯಿಂದ. ಹೇಗೆ ನಿಯಂತ್ರಣ ಮಾಡ್ಬೋದು ಅನ್ನೋದಕ್ಕೆ ಪ್ರಭುಪಾದರು ಏನು ಉತ್ತರ ಕೊಡ್ತಾರೆ ಅಂದರೆ, 2 ರೀತಿಯ ವ್ಯಕ್ತಿಗಳಿರ್ತಾರೆ. ಓಕೆ, ಆ ವ್ಯಕ್ತಿ ಅಂದರೆ ಒಬ್ಬ ವ್ಯಕ್ತಿ ಫಲ್ಗು ವೈರಾಗಿ, ಇನ್ನೊಬ್ಬ ವ್ಯಕ್ತಿ ಯುಕ್ತ ವೈರಾಗಿ. ಈ ಫಲ್ಗು ವೈರಾಗಿ ಆಗಿರುವಂಥ ವ್ಯಕ್ತಿ ನಿರಾಕಾರವಾದಿ ಆಗಿರ್ತಾನೆ. ಅಂದರೆ ಈ ವ್ಯಕ್ತಿ ಯಾವ ರೀತಿ ಯೋಚನೆ ಮಾಡ್ತಾನೆ ಗೊತ್ತಾ? ಉದಾಹರಣೆಗೆ ಆಹಾರ ತೊಗೊಳೋಣ, ಚೆನ್ನಾಗಿರುವಂಥ ಅಡುಗೆ, ಪನ್ನೀರ್ ಪಲಾವು, ಗುಲಾಬ್ ಜಾಮೂನು, ರಸಮಲೈ ಎಲ್ಲ ಇರುತ್ತೆ. ಇದೆಲ್ಲ ತಿಂದರೆ ನಾನು ಇಂದ್ರಿಯ ಸಂಯಮ ಇಟ್ಕೊಳ್ಳೋಕ್ಕಾಗಲ್ಲ, ತಿನ್ನೋದೇ ಬೇಡ, ನೀರು ಕುಡ್ಕೊಂಡು ಇದ್ಬಿಡ್ತೀನಿ ಅಂತ ಅಂದ್ಕೊಂಡು ನಾನು ನನ್ನ ಇಂದ್ರಿಯನ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ನಿಯಂತ್ರಣ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿರ್ತಾನೆ. ಆದರೆ ಅಸಲಿಗೆ ನಿಜವಾಗ್ಲೂ ಆಗುತ್ತಾ ಅದು? ನೀರು ಕುಡ್ಕೊಂಡು ಇರೋಕ್ಕಾಗತ್ತಾ? ಆಗಲ್ಲ. ಅದೇ ಒಬ್ಬ ಭಕ್ತ ಅಥವಾ ಭಕ್ತೆ ಏನು ಮಾಡ್ತಾಳೆ ಗೊತ್ತಾ? ತಾನು ಮಾಡಿರೋವಂಥ ಆಹಾರ ಎಲ್ಲವನ್ನೂ ಸಹ ಚೆನ್ನಾಗಿರೋವಂಥ ಆಹಾರನೇ, ಸೇಮ್ ಆಹಾರ, ರಸಮಲೈ, ಪನ್ನೀರ್ ಪಲಾವ್ ಇವೆಲ್ಲನೇ ಇವರು ಏನು ಮಾಡ್ತಾರೆ? ಭಗವಂತ ಕೃಷ್ಣನಿಗೆ ಅರ್ಪಣೆ ಮಾಡಿ ತಾನು ಸೇವನೆ ಮಾಡ್ತಾರೆ. ನೋಡಿ, ಈ ಯುಕ್ತ ವೈರಾಗ್ಯ ಇರುವಂಥ ವ್ಯಕ್ತಿ ಭಗವಂತನಿಗೆ ಅರ್ಪಣೆ ಮಾಡಿದ್ರು. ಅಂದರೆ ಪ್ರಭುಪಾದರು ಹೇಗೆ ನಮ್ಮ ಇಂದ್ರಿಯನ ನಿಯಂತ್ರಿಸ್ಬೋದು ಅನ್ನೋದಕ್ಕೆ ಉತ್ತರ ಹೇಗೆ ಕೊಡ್ತಾ ಇದ್ದಾರೆ ಅಂದರೆ, ನಾವು ನಮ್ಮ ಇಂದ್ರಿಯ ಇಚ್ಛೆ ಪಡುವಂಥ ಯಾವುದೇ ವಸ್ತು ಏನೇ ಆಗಿರ್ಬೋದು ಎಲ್ಲವನ್ನು ಸಹ ಕೃಷ್ಣನ ಸೇವೆಯಲ್ಲಿ ತೊಡಗಿಸಿದಾಗ ಮಾತ್ರ ನಾವು ಯುಕ್ತ ವೈರಾಗ್ಯ ಆಗ್ಬೋದು. ಆಗ ನಮ್ಮ ಇಂದ್ರಿಯಗಳನ್ನ ನಿಯಂತ್ರಣ ಮಾಡೋಕ್ಕೆ ಸುಲಭವಾಗಿ ಆಗುತ್ತೆ ನಮಗೆ. ಉತ್ತರ ಸಿಕ್ತಾ? ಉತ್ತರ ಸಿಕ್ತು. ಹೇಗೆ ಪ್ರಭು? ಕೇಳ್ತಾನೆ ಇಲ್ಲ ಯಾರು. ಉತ್ತರ ಏನೋ ಹೇಳ್ಬಿಟ್ರೆ ಹೇಗೆ ಪ್ರಭು? ನಾವು ಮಾತಾಜಿ ಮನೇಲಿ ಅಡುಗೆ ಮಾಡ್ತಿರ್ತೀವಿ, ಸರಿ, ಆ ಅಡುಗೆ ಏನೋ ದೇವ್ರಿಗೆ ನೈವೇದ್ಯ ಮಾಡಿ ಅರ್ಪಣೆ ಮಾಡಿ ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣ ಸೇವೆಯಲ್ಲಿ ತೊಡಸ್ಕೊಂಡ್ಬಿಟ್ವಿ. ಪ್ರಭು ಕೇಳಬೇಕಲ್ಲ, ನಾನು ಕೆಲಸ ಮಾಡ್ತಿರ್ತೀನಿ, ನಾನು ಹೇಗೆ ಕೃಷ್ಣ ಸೇವೆಯಲ್ಲಿ ತೊಡಗೋದು? ನಾವು ಮಾಡುವಂಥ ಪ್ರತಿಯೊಂದು ಕೆಲಸ ನಿಷ್ಕಾಮವಾಗಿ ಮಾಡಬೇಕು. ಹಿಂದಿನ ಕ್ಲಾಸಲ್ಲಿ ನಾವು ಕೇಳಿಸ್ಕೊಂಡಿದ್ವಿ, ನಾವು ಮಾಡುವಂಥ ಕರ್ಮ ನಿಷ್ಕಾಮವಾಗಿರಬೇಕು. ಅಂದರೆ ಪ್ರತಿಫಲ ಅಪೇಕ್ಷೆ ಪಡದೆ ನಾವು ನಮ್ಮ ಕರ್ತವ್ಯವನ್ನು ಮಾಡಿ ಭಗವಂತನಿಗೋಸ್ಕರ ನಾವು ಆ ಪ್ರತಿಫಲವನ್ನು ಅರ್ಪಣೆ ಮಾಡಬೇಕು. ಸರಳವಾಗಿ ಹೇಳಬೇಕು ಅಂದರೆ, ನಾವು ದುಡಿತೀವಿ, ನಾವೇನು ಅನ್ಕೊತಾ ಇದ್ದೀವಿ? ನಮಗೋಸ್ಕರ ದುಡಿತಾ ಇದ್ದೀವಿ. ಯಾರಪ್ಪ ನಿನಗೆ ಕೊಡ್ತಾ ಇರೋದು ಹಣ? ಯಾರಪ್ಪ ನಿನಗೆ ಮೊದಲು ಕೆಲಸ ಕೊಟ್ಟಿರೋದು? ಮುಂಚೆ ಕೆಲಸ ಇಲ್ಲ ಅಂತ ಇದ್ವಿ. ಕೆಲಸ ಕೊಟ್ಟಿದ್ದು ಯಾರು? ಭಗವಂತ. ಕೆಲಸ ಕೊಟ್ಟಾದ್ಮೇಲೆ ಹಣ ನಂದು ಸ್ಯಾಲ್ರಿ ಬಂತು ಅಂತೀವಿ.
ಭಗವಂತನಿಗೋಸ್ಕರ ಏನಾದರೂ ನಾವು ಕೊಡ್ತಾ ಇದ್ದೀವ? ನಮ್ಮ ಶಕ್ತಿ ಅನುಸಾರವಾಗಿ ಯೋಚನೆ ಮಾಡಬೇಕಲ್ಲ ನಾವು. ಇವಾಗವರೆಗೂ ಎಷ್ಟು ನನ್ನದು ನನಗೆ ಇದು ಮಾಡಿದ್ರೆ ಆಗುತ್ತೆ, ಕಾರ್ ತೊಗೊಳೋಣ, ಬಂಗ್ಲೆ ತೊಗೊಳೋಣ, ಅದು ಮಾಡೋಣ. ಆದರೆ ಅಸಲಿಗೆ ನಿಜವಾಗ್ಲೂ ನಾವು ಭಗವಂತನಿಗೋಸ್ಕರ ಇಷ್ಟೆಲ್ಲ ಮಾಡಿರೋಂಥ ಭಗವಂತ. ಯಾಕಂದರೆ ಕೃಷ್ಣ ಹೇಳ್ತಾರೆ, ಭೂಮಿಯ ಪೂರ್ಣಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟದ. ಎಲ್ಲವೂ ಸಹ ಈ ಭೂಮಿ, ಆಪೋರ್, ನಲೋ, ಎಲ್ಲ ವಾಯು ಎಲ್ಲನೂ ಬಂದಿರೋದು ಕೃಷ್ಣನಿಂದಾನೆ. ಆದರೆ ಈ ಲ್ಯಾಂಡ್ ನಂದು, ಅಗ್ರಿಮೆಂಟ್ ಮಾಡಿಸ್ಕೊಂಬಿಡೋಣ ಅಂತೀವಿ. ಕರೆಕ್ಟ್ ಅಲ್ಲ? ಎಲ್ಲವೂ ಸಹ ಕೃಷ್ಣನಿಂದ ಬಂದಮೇಲೆ ಯಾಕೆ ನಮಗೆ ಈ ಹುಸಿ ಅಹಂಕಾರ? ನಾವು ಪ್ರತಿಯೊಂದು ಮಾಡುವಂಥ ಕೆಲಸ ಆಗಿರ್ಬೋದು, ಮಾಡುವಂಥ ಅಡುಗೆ ಆಗಿರ್ಬೋದು, ಮಾಡುವಂಥ ಚಿಂತನೆ ಆಗಿರ್ಬೋದು, ಯಾವುದೇ ಒಂದು ಕೆಲಸ ಆಗಲಿ, ಕೃಷ್ಣನಿಗೋಸ್ಕರ ನಾವು ಅವನ ಸೇವೆಯಲ್ಲಿ ನಮ್ಮ ಇಂದ್ರಿಯಗಳನ್ನ ತೊಡಗಿಸಿದಾಗ ಅದು ಯುಕ್ತ ವೈರಾಗ್ಯ ಆಗುತ್ತೆ. ನಾವು ಆ ನಿರಾಕಾರವಾದಿ ಥರ ಆಗೋದಿಲ್ಲ. ಅದರಿಂದ ಏನು ಅಡ್ವಾಂಟೇಜ್? ನಾವು ಕ್ರೋಧಾಗಿ ಬೀಳಲ್ಲ, ಆ್ಯಂಡ್ ನಾವು ಸ್ಮೃತಿ ವಿಭ್ರಮಣೆ ಆಗಲ್ಲ, ಪತನಗೊಂಡೋದೇ ಇಲ್ಲ. ಸರಳವಾಗಿ ಈ ಭಕ್ತರು ಬಹಳ ಅಂದರೆ ಬಹಳ ಸಮಾಧಾನವಾಗಿರ್ತಾರೆ. ಯಾಕೆಂದರೆ ಇದೇ ಸೀಕ್ರೆಟು. ಯಾಕೆಂದರೆ ಯಾವಾಗೂ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ. ಆ್ಯಂಡ್ ಪ್ರತಿಯೊಂದು ಹಂತದಲ್ಲೂ ಅವ್ರ ಇಂದ್ರಿಯಗಳು ಏನು ಮಾಡ್ತಿರ್ತಾರೆ? ಕೃಷ್ಣನಿಗೆ ಹೋಗ್ತಾರೆ, ಬಟ್ಟೆ ಅಂಗಡಿಗೆ ಹೋಗ್ತಾರೆ, ಇದು ಕೃಷ್ಣನಿಗೆ ಚೆನ್ನಾಗಿರುತ್ತಾ? ಸ್ಯಾರಿ ಚೆನ್ನಾಗಿದೆ ಅನ್ನಲ್ಲ, ಈ ಸ್ಯಾರಿ ರಾಧಾರಾಣಿಗೆ ಚೆನ್ನಾಗಿರುತ್ತಾ ಅಂತಾರೆ. ಅರ್ಥ ಆಯ್ತಾ? ಕಾರ್ ನೋಡ್ತಾರೆ, ಅಯ್ಯೋ ಈ ಕಾರಲ್ಲಿ ಪ್ರಸಾದ ತೊಗೊಂಬರ್ಬೋದಲ್ಲ, ಕಾರ್ ಸ್ವಲ್ಪ ಬೂಟ್ ಸ್ಪೇಸ್ ಜಾಸ್ತಿ ಇದ್ದರೆ ಪ್ರಸಾದ ಎತ್ಕೊಂಬರ್ಬೋದಲ್ಲ. ನೋಡಿ, ಚಿಂತನೆ, ಕೃಷ್ಣ ಪ್ರಜ್ಞೆ ಅಥವಾ ಕೃಷ್ಣ ಸೇವೆಯಲ್ಲಿ ಇರುವಂಥ ವ್ಯಕ್ತಿ ಹೇಗೆ ಅವನ ಚಿಂತನೆಯನ್ನು ಬದಲಾವಣೆ ಮಾಡ್ತಾ ಇದ್ದಾನೆ. ತಾನು ಉಪಯೋಗಿಸೋಂಥ ಪ್ರತಿಯೊಂದು ವಸ್ತು ಏನೇ ಆಗಿರಲಿ, ಇಂದ್ರಿಯ ಯಾವುದನ್ನೇ ನೋಡಲಿ, ಕೃಷ್ಣನಿಗೆ ಹೇಗೆ ಉಪಯೋಗಿಸ್ಬೋದು ಅನ್ನೋದು ಯೋಚನೆ ಮಾಡ್ತಾ ಇರ್ತಾರೆ. ಬಟ್ಟೆ ಆಗಿರ್ಬೋದು, ಆಹಾರ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು. ಅರ್ಥ ಆಯ್ತಾ? ಇದಕ್ಕೊಂದು ಇನ್ನೂ ತುಂಬ ಚೆನ್ನಾಗಿರುವಂಥ ಉದಾಹರಣೆ ಅಂದರೆ ಶ್ರೀಮದ್ ಭಾಗವತದಲ್ಲಿ ಅಂಬರೀಷ ಮಹಾರಾಜ, ನೀವೆಲ್ಲ ಕೇಳಿರ್ತೀರ, ಕತೆ ಹೇಳೋಕ್ಕೆ ಟೈಮ್ ಇಲ್ಲ. ಆದರೆ ಅಂಬರೀಷ ಮಹಾರಾಜ ತನ್ನ ಇಂದ್ರಿಯಗಳನ್ನ ಹೇಗೆ ಉಪಯೋಗಿಸ್ತಾನೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ನಮಗೆ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಯಾಕೆಂದರೆ ಅವನು ತುಂಬ ಅಂದರೆ ತುಂಬ ದೊಡ್ಡ ಭಕ್ತ, ನಾರಾಯಣನ ಭಕ್ತ. ಅವನು ಹೇಗೆ ತನ್ನ ಎಲ್ಲ ಇಂದ್ರಿಯಗಳನ್ನ ಯೂಸ್ ಮಾಡ್ತಿರ್ತಾನೆ ಅಥವಾ ಉಪಯೋಗಿಸ್ತಾ ಇರ್ತಾನೆ ಅಂದರೆ, ನಾನು ಆ ಶ್ಲೋಕ ಹೇಳ್ತೀನಿ ನೋಡಿ. ಇದು ಶ್ರೀಮದ್ ಭಾಗವತ 9ನೇ ಸ್ಕಂದ 4ನೇ ಶ್ಲೋಕದಲ್ಲಿದೆ. ಸವೈ ಮನ ಕೃಷ್ಣ ಪದಾರವಿಂದಯೋರ್ ವಾಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ಮಂದಿನ ಮಾರ್ಜನಾ ದಿಶೋ ಶ್ರುತಿಂ ಚ ಕರಾಚ್ಯುತ ಸತ್ಕದೋದಯೇ ಮುಕುಂದಲಿಂಗಾಯ ದರ್ಶನೆ ದೃಶೌ ತದ್ವೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಮಂ ಗ್ರಾಣಂ ಚ ತತ್ಪಾದ ಸರೋಜ ಸೌರಭೆ ಶ್ರೀಮತ್ತುಳಸ್ಯಾರಸನಂ ತದರ್ಪಿತೆ ಪಾದೌ ಹರೇ ಕ್ಷೇತ್ರ ಪದಾನುಸರ್ಪಣೆ ಶಿರೌ ಋಷಿಕೇಶ ಪದಾಭಿವಂದನೆ ಕಾಮಂ ಚ ದಾಸ್ಯೇನ ತು ಕಾಮ ಕಾಮ್ಯಯ ಯಥೋತ್ತಮ ಶ್ಲೋಕ ಜನಾಶ್ರಯಾರತಿ. ಇದರ ಅರ್ಥ ಹೇಳ್ತೀನಿ, ಎಷ್ಟು ಚೆನ್ನಾಗಿದೆ ಗೊತ್ತಾ? ನಂಗೆ ನಿಜ ಒಂಥರ ಮೈಯೆಲ್ಲ ಪುಳಕರ ಅಂತಾರೆ ಅಂತ ಹೇಳ್ತಾರಲ್ಲ. ಸವೈ ಮನ ಕೃಷ್ಣ ಪದಾರವಿಂದಯೋ ಅಂದರೆ ಈ ಅಂಬರೀಷ ಮಹಾರಾಜ ಯಾವಾಗಲೂ ಸಹ ತನ್ನ ಮನಸ್ಸನ್ನು ಕೃಷ್ಣನ ಪಾದದ ಮೇಲೆ ಇಡ್ತಾ ಇದ್ದಂತೆ. ಅಂದರೆ ತನ್ನ ಮನಸ್ಸಲ್ಲಿ ಬರುವಂಥ ಯೋಚನೆ ಎಲ್ಲನೂ ಸಹ ಕೃಷ್ಣ ಪಾದನೇ ಯೋಚನೆ ಮಾಡ್ತಿದ್ದಂತೆ. ಇದು ಮೊದಲನೇ ಗುಣ. ಏನು? ಮನಸ್ಸು, ಬುದ್ಧಿ. ಎರಡನೇದು ವಾಚಾಂಸಿ ವೈಕುಂಠ ಗುಣಾನುವರ್ಣನೆ ಅಂದರೆ ವಾಚಾಂಸಿ ಅಂದರೆ ತನ್ನ ಮಾತು, ಬಾಯಿಂದ ಹೊರಡುವಂಥ ಮಾತು ಯಾವಾಗೂ ಏನು ಮಾಡ್ತಿರ್ತಾನೆ ಗೊತ್ತಾ? ಕೃಷ್ಣನ ಕತೆ, ಕೃಷ್ಣನ ಕುರಿತಾದ ಮಾತುಗಳನ್ನ ಮಾತ್ರ ಮಾತಾಡ್ತಿದ್ದಂತೆ. ಅರ್ಥ ಆಯ್ತಾ? ಕರೌ ಹರೇರ್ ಮಂದಿರ ಮಾರ್ಜನಾ ದಿಶೋ, ಈ ಕೈಗಳನ್ನ ಏನು ಮಾಡ್ತಿರ್ತಾನೆ? ಕೃಷ್ಣನ ದೇವಸ್ಥಾನ ಯಾವ ಇರುತ್ತೆ ಅದನ್ನು ಕ್ಲೀನ್ ಮಾಡೋಕ್ಕೆ ಉಪಯೋಗಿಸ್ತಾ ಇದ್ದಂತೆ. ನೋಡಿ ಎಷ್ಟು ಸರಳವಾಗಿ ನಾವು ಈ ಕೈನ ಬೇರೆ ಬೇರೆ
ಚಟುವಟಿಕೆಗೆ ಉಪಯೋಗಿಸ್ತಾ ಇದ್ದೀವಿ. ಆದರೆ ಈ ಅಂಬರೀಷ ಮಹಾರಾಜ ತನ್ನ ಕೈಗಳನ್ನು ಸಹ ಕೃಷ್ಣನಿಗೋಸ್ಕರನೂ ಉಪಯೋಗಿಸ್ತಾ ಇದ್ದಾನೆ. ಅರ್ಥ ಆಗ್ತಿದ್ಯಾ? ಶ್ರುತಿಂ ಚಕರಾಚ್ಯುತ ಸತ್ಕಥೋದಯೇತ್ ಅಂದರೆ ಶ್ರುತಿಂಚ ತನ್ನ ಕಿವಿ ಯಾವಾಗಲೂ ಕೃಷ್ಣನ ಕಥೆಗಳು ಕೇಳಕ್ಕೆ ಮಾತ್ರ ಉಪಯೋಗಿಸ್ತಾ ಇದ್ದಂತೆ. ಸಿನಿಮಾ ಹಾಡು ಕೇಳಕ್ಕೆ ಉಪಯೋಗಿಸ್ತಾ ಇರಲಿಲ್ಲ. ಟೈಮ್ ಸಿಕ್ಕರೆ ಫ್ರೀ ಟಕ್ಕಂತ ಹೋಗುತ್ತೆ, ಯೂಟ್ಯೂಬ್ ಹೋಗುತ್ತೆ, ಶಾರ್ಟ್ಸ್ಗೆ ಹೋಗುತ್ತೆ, ಇಲ್ಲ ಇನ್ಸ್ಟಾಗ್ರಾಮ್ ಇವಾಗ ರೀಲ್ಸ್ಗೆ ಹೋಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಯೋಚನೆ ಮಾಡಬೇಕಲ್ಲ. ಬೇಕೋ ಬೇಡೋ ನಾವು ಇಂದ್ರಿಯ ನಿಯಂತ್ರಣ ಮಾಡಬೇಕು ಅಂದರೆ ಅಂಬರೀಷ ಮಹಾರಾಜನ ಥರ ಆಗೋಕ್ಕಾಗಲ್ಲ, ಆದರೆ ಆಗೋಕ್ಕೆ ಪ್ರಯತ್ನ ನಾವು ಮಾಡ್ಬೋದು. ಭಗವಂತ ಕೃಪೆ ಕೊಟ್ಬಿಡ್ತಾನೆ ನಮಗೆ. ಅವನ ಕಿವಿ ಯಾವತ್ತೂ ಸಹ ಕೃಷ್ಣನ ಕುರಿತಾದ ಕತೆ, ಕೃಷ್ಣನ ಕುರಿತಾದ ವಾಣಿಯನ್ನು ಕೇಳೋಕ್ಕೆ ಉಪಯೋಗಿಸ್ತಾ ಇದ್ದಂತೆ. ಹಾಗೆ ಮುಕುಂದಲಿಂಗಾಯ ದರ್ಶನೆ ದೃಶೋ, ತನ್ನ ಕಣ್ಣು. ನಾವೇನು ಮಾಡ್ತೀವಿ, ಸತ್ಸಂಗ ಮುಗಿಸಿದ ತಕ್ಷಣ ಸರಿ ನಾಳೆ ಭಾನುವಾರ ಫ್ರೀ ಇದೆ, ಟ್ರೆಕ್ಕಿಂಗ್ ಹೋಗಿ ಬಂದ್ಬಿಡೋಣ, ನಂದಿ ಹಿಲ್ಸ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಏನಿರುತ್ತೆ ಅಲ್ಲಿ? ಫಾಗ್ ಇರುತ್ತೆ ಪ್ರಭು, ಫಾಗ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಅಂಬರೀಷ ಮಹಾರಾಜ ಏನು ಮಾಡ್ತಾ ಇದ್ದಾನೆ ಗೊತ್ತಾ? ತನ್ನ ಕಣ್ಣಿಂದ ಯಾವಾಗಲೂ ಸಹ ಕೃಷ್ಣನ ಅದ್ಭುತವಾದ ಮನೋಹರವಾದಂಥ ರೂಪನ ನೋಡ್ತಾ ಇದ್ದಾನೆ. ನೋಡಿ ಕೃಷ್ಣ ಹೇಗಿದ್ದಾನೆ. ಅವನ್ನ ಕೃಷ್ಣನ ಮುಖವನ್ನು ನಾವು 2 ನಿಮಿಷ ಅಟ್ಲೀಸ್ಟ್ 1 ನಿಮಿಷ ನೋಡಿ, ಅದನ್ನು ನೋಡ್ತಾ ಇದ್ರೆ ಕೃಷ್ಣ ಆ ಒಂದು ಮುಗುಳ್ ನಗೆಯಲ್ಲಿ ನಮ್ಮ ಚಿಂತೆ ಎಲ್ಲ ಮರ್ತು ಬಿಡ್ಬೋದು ನಾವು. ನಿಜ ಅಲ್ವಾ? ನೋಡಿದರೆ ಯಾವತ್ತಾದರೂ ನಮ್ಮ ಕಣ್ಣು ನೋಡಿ, ಈ ನಮಗಿರುವಂಥ ಇಂದ್ರಿಯನೇ ಅಂಬರೀಷ ಮಹಾರಾಜನಿಗೂ ಇರೋದು, ನಮಗೂ ಮತ್ತು ಅವನಿಗೂ ಎಷ್ಟು ವ್ಯತ್ಯಾಸ ನೋಡಿ. ಅರ್ಥ ಆಯ್ತಾ? ನೆಕ್ಸ್ಟ್ ಏನು ಮಾಡ್ತಾನೆ? ತದ್ವೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಮಂ, ತನ್ನ ದೇಹ ಯಾವತ್ತೂ ಈ ಭಕ್ತರ ಸಂಘದಲ್ಲಿ ಇರಿಸ್ಕೊಳ್ತಾ ಇದ್ದಂತೆ. ಅವನು ಭಕ್ತರ ಪಾದ ಮುಟ್ಟಿ ಅವನು ನಮಸ್ಕಾರ ಮಾಡ್ಕೊಳ್ತಾ ಇದ್ದಂತೆ. ಭಕ್ತರ ಸಂಘದಲ್ಲೇ ತನ್ನ ದೇಹ. ಅಂದರೆ ನಾವೆಲ್ಲ ಇವಾಗ ಏನು ಮಾಡ್ತಾ ಇದ್ದೀವಿ? ಸತ್ಸಂಗದಲ್ಲಿದ್ದೀವಿ. ನಾವು ಸಹ ಕೃಷ್ಣನ ಕುರಿತಾದ ವಾಣಿಯನ್ನು ಕೇಳ್ತಾ ಈ ಸತ್ಸಂಗದಲ್ಲಿದ್ದೀವಿ. ಅಂದರೆ ನಮ್ಮ ದೇಹನೂ ಸಹ ಕೃಷ್ಣ ಪ್ರಜ್ಞೆ ಸೇವೆಯಲ್ಲಿ ತೊಡಗಿಸಿದ್ದೀವಿ. ಖುಷಿನಾ ಇಲ್ವಾ ನಗರಪ್ಪ? ಯಾಕೆಂದರೆ ಕೃಷ್ಣ ಪ್ರಜ್ಞೆ ಸೇವೆಯಲ್ಲಿ ಇದ್ದೀವಿ ಇವಾಗ ನಾವು. ಅರ್ಥ ಆಯ್ತಾ? ಇಷ್ಟೊತ್ತು ನಾವು ಕೃಷ್ಣನ ಬಗ್ಗೆನೇ ಕೇಳಿಸಿ ಎಲ್ಲಾನ ನಮ್ಮ ಮನಸ್ಸು ಆಚೆ ಈಚೆ ಹೋಯ್ತಾ? ಇಲ್ಲಲ್ಲ. ಅಂದರೆ ನಾವೆಲ್ಲರೂ ಸಹ ಈಗ ಇಂದ್ರಿಯ ನಿಗ್ರಹಣೆ ಮಾಡ್ದಂಗೆ ಆಯಿತು. ಹೇಗೆ ಮಾಡಿದ್ವಿ? ನಾನು ಇಷ್ಟೊತ್ತು ಏನು ಹೇಳ್ತಾ ಇದ್ದೆ? ಕೃಷ್ಣನ ಬಗ್ಗೆ ಹೇಳ್ತಾ ಇದ್ದೆ. ನೀವು ಇಷ್ಟೊತ್ತು ಏನು ಕೇಳ್ತಾ ಇದ್ರಿ? ಕೃಷ್ಣನ ಬಗ್ಗೆ. ಇಂದ್ರಿಯ ನಿಗ್ರಹಣೆ ಮಾಡಿದ್ರಾ ಇಲ್ವಾ? ನೀವೇ ಹೇಳ್ತಾ ಇದ್ದೀರಪ್ಪ ಹೌದು ಅಂತ, ನಾನೇನು ಹೇಳ್ತಾ ಇಲ್ಲ. ಅಂದರೆ ನಿಮ್ಗೆ ಆ ಶಕ್ತಿ ಬಂತಾ ಇಲ್ವೋ? ಯಾರು ಕೊಟ್ಟಿದ್ದು ಆ ಶಕ್ತಿ? ಕೃಷ್ಣ ಕೊಟ್ಟಿದ್ದು. ಹೇಗೆ ಕೊಟ್ಟ? ಕೃಷ್ಣನ ಕುರಿತಾದ ವಾಣಿನ ಕೇಳಿದ್ದಕ್ಕೆ. ನೀವೇ ಹೌದು ಅಂದ್ರಿ. ಮುಂದೆ ಏನು ಮಾಡ್ತಾನೆ ನೋಡಿ. ಗ್ರಾಣಂ ಚ ತತ್ಪಾದ ಸರೋಜ ಸೌರಭೆ, ತನ್ನ ಮೂಗನ್ನು ಸಹ ಎಷ್ಟೊಂದ್ಸಲಿ ಇಲ್ಲಿ ಮಾತಾಜಿ ಎಲ್ಲ ಕೃಷ್ಣನಿಗೆ ಪೂಜೆ ಮಾಡಾದಮೇಲೆ ಆ ಹೂವನ್ನ ಹೀಗೆ ತಂದು ಕೊಡ್ತಾರೆ. ಅಂಬರೀಷ ಮಹಾರಾಜ ಆ ಹೂವಿನ ಸುವಾಸನೆಯನ್ನು ನೋಡ್ತಾ ಇದ್ದಂತೆ. ಅರ್ಥ ಆಯ್ತಾ? ಮುಂದಿನ ಲೈನು ಶ್ರೀಮತ್ ತುಳಸ್ಯಾರಸನಾಂ ತದರ್ಪಿತೆ, ತನ್ನ ಒಂದು ನಾಲಿಗೆಯನ್ನು ಸಹ ಭಗವಂತನಿಗೆ ಅಂದರೆ ಕೃಷ್ಣನಿಗೆ ಅರ್ಪಣೆ ಮಾಡಿದಂಥ ತುಳಸಿಯ ರುಚಿಯನ್ನು ಸವಿತಾ ಇದ್ದಂತೆ. ಇದಾದಮೇಲೆ ಪಾದೌ ಹರಿ ಕ್ಷೇತ್ರ ಪದಾನುಸರ್ಪಣೆ, ತನ್ನ ಕಾಲುಗಳನ್ನ ಯಾವತ್ತೂ ಸಹ ಯಾವಾಗಲೇ ಆಗಲಿ ಭಗವಂತನ ಮಂದಿರ ಕಡೆಗೆ ಹೋಗ್ತಾ ಇದ್ರಂತೆ. ನಾವೇನು ಮಾಡ್ತಾ ಇದ್ದೀವಿ? ಸ್ಯಾಟರ್ಡೆ ಆದರೆ ಸತ್ಸಂಗ ಅಂತ ಅಂದ್ಕೊಳ್ತೀವಿ. ಭಗವಂತನಿಗೋಸ್ಕರ ಇಷ್ಟೆಲ್ಲ ಕೊಡುವಂಥ ಭಗವಂತನಿಗೂ ನಾವೇನಾದರೂ ಕೊಡಬೇಕಲ್ಲ. ಸರಿ, ನಮ್ಮ ಪ್ರೀತಿ ಪಾತ್ರಗೆ ತುಂಬ ತುಂಬ ಇಷ್ಟಪಡ್ತಾ ಇರ್ತೀವಿ. ಮೊದಲು ನಾವೇನು ಕೊಡಬೇಕು ಅವ್ರಿಗೆ? ತುಂಬ ಇಷ್ಟಪಡ್ತಾರೆ, ಏನೋ ಅವ್ರಿಗೊಂದು ಇಷ್ಟ, ಏನು ಕೊಡ್ಬೋದು ನಾವು? ನಮಗೆ ಕೃಷ್ಣ ಇಷ್ಟ ಅಂದರೆ ಮೊದಲು ಕೃಷ್ಣನಿಗೆ ನಾವು ನಮ್ಮ ಸಮಯವನ್ನು ಕೊಡಬೇಕು. ಸಮಯ ಕೊಟ್ಟರೆ ತಾನೇ ನಾವು ಪ್ರೀತಿಯ ರುಚಿ ಅಥವಾ ಅವನು ಕೊಡುವಂಥ ಕೃಪೆ ನಾವು ಅನುಭವಿಸೋಕ್ಕಾಗೋದು. ಕೃಷ್ಣನಿಗೋಸ್ಕರ ಸಮಯನೇ ಕೊಟ್ಟಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗತ್ತೆ? ಯೋಚನೆ ಮಾಡಬೇಕಲ್ಲ. ನೋಡಿ, ಬರೀ ನಾವು ಕೊಟ್ಟಂಥ 45 ನಿಮಿಷ ಸಮಯಕ್ಕೆ ಕೃಷ್ಣ ಇಷ್ಟೊಂದು ನಮಗೆ ಮಾಡ್ತಾ ಇದ್ದಾನೆ. ಇನ್ನು ದಿನ ನಾವು ಪ್ರತಿದಿನ ಭಗವದ್ಗೀತೆ ಮನೇಲಿ ಓದಿ ಪ್ರತಿದಿನ ಬಿಡದೆ ತಪ್ಪದೆ ಜಪ ಮಾಡ್ತಾ ಇದ್ದರೆ ಕೃಷ್ಣ ಇನ್ನು ಯಾವ ರೀತಿ ನಮಗೆ ಕೃಪೆ ಕೊಡೋದಿಲ್ಲ. ಕರೆಕ್ಟ್ ಅಲ್ವಾ? 2ನೇ ಲೈನ್ ನೋಡಬೇಕು ಅಂದರೆ ಶಿರೌ ಋಷಿಕೇಶ ಪದಾಭಿವಂದನೆ, ಅಂದರೆ ತನ್ನ ಶಿರಸ್ಸನ್ನು ಯಾವತ್ತೂ ಕೃಷ್ಣನಿಗೆ ತಲೆ ಬಾಗಿಸ್ತಾ ಇದ್ದಂತೆ, ಅಂದರೆ ಕೃಷ್ಣನಿಗೆ ನಮನ ಮಾಡೋದಕ್ಕೋಸ್ಕರ. ಹಾಗೆ
ಕಾಮಾಂಚ ದಾಸ್ಯೇನ ತು ಕಾಮ ಕಾಮ್ಯಯ. ಅಂದರೆ ಇದೊಂದು ವಿಶೇಷ ಗುಣ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಅಂಬರೀಷ ಮಹಾರಾಜನ ಆಸೆಗಳೇನಾಗಿತ್ತು ಗೊತ್ತಾ? ಕೃಷ್ಣನಿಗೆ ಯಾವುದು ಆಸೆ ಆಗುತ್ತೋ ಅದನ್ನು ಮಾಡಿಕೊಡೋದೇ ಇವನ ಆಸೆ ಆಗಿತ್ತು. ವಿಶೇಷವಾದ ಗುಣ. ಕೃಷ್ಣನಿಗೆ ಕಜ್ಜಾಯ ಇಷ್ಟನಾ, ಕಜ್ಜಾಯ ಮಾಡಿಕೊಡೋದೇ ಇವನ ಆಸೆ ಆಗೋಗುತ್ತೆ. ಕೃಷ್ಣನಿಗೆ ಆ ಒಂದು ಗಿಡ ಇಷ್ಟನಾ, ಸರಿ ಆ ಗಿಡ ತಂದ್ಕೊಡೋದೆ. ಕೃಷ್ಣನಿಗೆ ಯಾವ ರೀತಿ ಆಸೆ ಆಗುತ್ತೋ ಅದನ್ನೇ ಇವನು ಆಸೆ ಮಾಡ್ಕೊಂಡ್ಬಿಡ್ತಾ ಇದ್ದ. ನಾನು ಕೃಷ್ಣನಿಗೆ ಆಸೆ, ನಾನು ಆ ಆಸೆ ಕೃಷ್ಣನಿಗೆ ನೆರವೇರಿಸ್ಬೇಕು. ಕೃಷ್ಣನ ಆಸೆ ನೆರವೇರಿಸದೇ ಇವನ ಆಸೆ ಆಗ್ಬಿಟ್ಟಿತ್ತು. ನೋಡಿದ್ರ? ಲಾಸ್ಟ್ ಲೈನ್ ನೋಡಿ, ಯಥೋತ್ತಮ ಶ್ಲೋಕ ಜನಾಶ್ರಯಾರತಿ. ಅಂದರೆ ಪ್ರತಿಯೊಬ್ಬರು ಭಕ್ತರು ಯಾರು ಕೃಷ್ಣನ ಪ್ರೀತಿಸ್ತಾರೆ ಅವನು ಇವನನ್ನು ಪ್ರೀತಿಸ್ತಾ ಇದ್ದಂತೆ. ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ. ಅವನು ಇರುವಂಥ ಸಕಲ ಇಂದ್ರಿಯಗಳನ್ನ ಹೇಗೆ ಅವನು ಭಗವಂತನ ಸೇವೆಗೆ ಮಾತ್ರ ಉಪಯೋಗಿಸ್ತಾ ಇದ್ದ. ಮಾಡ್ಬೋದೇ ಇಲ್ವಾ? ನಮಗೆ ಉದಾಹರಣೆ ಯಾರು ಸಿಕ್ಕರು? ಹರಿದಾಸ್ ಠಾಕೂರ್ ಸಿಕ್ಕರು, ಅಂಬರೀಷ ಮಹಾರಾಜ ಸಿಕ್ಕರು. ನಾನು ಆಗಲೇ ಹೇಳ್ದಂಗೆ ನಮಗಿರೋದು ಎರಡೇ ದಾರಿ. ಒಂದು ಇಂದ್ರಿಯನ ಈ ಭೌತಿಕ ಚಟುವಟಿಕೆಯಲ್ಲಿ ತೊಡಗಿಸೋದು, ಇಲ್ಲ ಕೃಷ್ಣ ಪ್ರಜ್ಞೆ ಸೇವೆಯಲ್ಲಿ ನಮ್ಮ ಎಲ್ಲ ಇಂದ್ರಿಯಗಳನ್ನ ತೊಡಗಿಸೋದು. ಅರ್ಥ ಆಯ್ತಾ? ಯಾಕೆಂದರೆ ನಾವು ನಮ್ಮ ಜೀವನದಲ್ಲಿ ಇದನ್ನು ನಾವು ತಿಳ್ಕೊಳ್ಬೇಕು. ಭಗವಂತನ ಭಕ್ತಿ ಸೇವೆ ಮಾಡಬೇಕು ಅಂದರೆ ಜಪ ಮಾಡಬೇಕು, ಭಗವದ್ಗೀತೆ ಓದಬೇಕು, ಸತ್ಸಂಗಕ್ಕೆ ಬರಬೇಕು, ಭಗವಂತನ ಪ್ರಸಾದ ಸೇವನೆ ಮಾಡಬೇಕು. ಆದರೆ ಹೇಗೆ ಮಾಡಬೇಕು ಅನ್ನೋದು ಅಂಬರೀಷ ಮಹಾರಾಜ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆ ಇಂಟೆನ್ಸ್ ಅಂತೀವಿ, ಸುಮ್ಮನೆ ಜಪ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ಅದಲ್ವಲ್ಲ. ಎಲ್ಲರೂ ಮಾಡ್ತಾರೆ ಆ ಥರ. ನಾಮ ಜಪ ಮಾಡುವಾಗ ನಾವು ನಮ್ಮ ಏಕಾಗ್ರತೆ ಇದೆಯಾ? ನೈವೇದ್ಯ ಮಾಡುವಾಗ ಭಗವಂತನಿಗೆ ಇಷ್ಟ ಆಗಿ ಮಾಡಬೇಕು. ನಾವಿವಾಗ ನಮ್ಮ ಮಕ್ಕಳು ಯಾರನ್ನ ಇದ್ದಾಗ ಅಯ್ಯೋ ಅವನಿಗೋಸ್ಕರ ಕೇಸರಿ ಬಾತ್ ಇಷ್ಟ ಅಂತ ಎಷ್ಟು ಇಷ್ಟಪಟ್ಟು ಮಾಡ್ತೀವಿ. ಆ ರೀತಿ ಇಷ್ಟಪಟ್ಟು ನಾವು ಕೃಷ್ಣನ ಮಾಡಿದಾಗ ಕೃಷ್ಣ ಅಷ್ಟೇ ಇಷ್ಟಪಟ್ಟು ನಮಗೂ ಕೃಪೆಯನ್ನು ಕೊಡ್ತಾನೆ ಇಮ್ಮಿಡಿಯೇಟ್. ಯಾಕಂದರೆ ಕೃಷ್ಣ ಭಕ್ತವತ್ಸಲ. ನೀವು ಹೀಗೆ ಹೇಳಿದ್ರೆ, ಯಾಕಂದರೆ ಸಚ್ಚಿದಾನಂದ ವಿಗ್ರಹ ಅಂತ ಹೇಳ್ತಾರೆ ಕೃಷ್ಣನ. ಇಮ್ಮಿಡಿಯೇಟಾಗಿ ಆನಂದ ಕೊಡ್ತಾನೆ. ಯಾವಾಗ ನಮ್ಮ ಕಡೆಯಿಂದ ಒಂದು ಇನ್ಪುಟ್ ಇದೆ, ನಾವು ಅವನ ಸೇವೆಯಲ್ಲಿ ತೊಡಗಿದಾಗ ಮಾತ್ರ ನಾವು ಕೃಷ್ಣನ ಕೃಪೆ ಪಡೆಯೋಕ್ಕಾಗತ್ತೆ. ಅರ್ಥ ಆಯ್ತಾ? ಇವತ್ತು ನಮ್ಮ 3 ಪ್ರಶ್ನೆಗೆ ಉತ್ತರ ಸಿಗ್ತಾ, ನಮ್ಮ ಇಂದ್ರಿಯಗಳನ್ನ ನಿಯಂತ್ರಿಸ್ತಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಾಯಿತು, ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಾಯಿತು. ನಮ್ಮ ಇಂದ್ರಿಯನ ಕೃಷ್ಣ ಪ್ರಜ್ಞೆ, ಕೃಷ್ಣ ಸೇವೆಯಲ್ಲಿ ಉಪಯೋಗಿಸ್ಬೇಕು. ಇಂದ್ರಿಯಗಳನ್ನ ನಿಯಂತ್ರಣ ಮಾಡಬಹುದಾ ಅನ್ನೋ ಒಂದು ಪ್ರಶ್ನೆ ಇತ್ತು. ಹೌದು, ಯುಕ್ತ ವೈರಾಗ್ಯದ ಮುಖಾಂತರ. ಅಂದರೆ ನಾವು ನಮ್ಮ ಇಂದ್ರಿಯ ಬಯಸುವಂಥ ಯಾವುದೇ ಒಂದು ವಿಷಯ ಆಗಿರ್ಬೋದು, ಎಲ್ಲವನ್ನೂ ಸಹ ಕೃಷ್ಣ ಸೇವೆಯಲ್ಲಿ ತೊಡಗಿಸಿದಾಗ ನಾವು ಯುಕ್ತ ವೈರಾಗ್ಯ ಆಗ್ಬೋದು. ಆಗ ಈ ಇಂದ್ರಿಯನ ನಿಯಂತ್ರಣ ಮಾಡಬಹುದು. ಸಿಗ್ತಾ ಉತ್ತರ? ಏನು ಹೇಳ್ತಾನೆ ಇಲ್ಲಪ್ಪ, ಎಲ್ಲರೂ ಸಿಗ್ತಾ ಉತ್ತರ ಇಲ್ವಾ? ಎಷ್ಟು ಚೆನ್ನಾಗಿ ಅನ್ನಿಸ್ತಲ್ಲ ನೋಡಿ. ಇಷ್ಟೇ ನಾವು ಇವಾಗ ಆಲ್ರೆಡಿ ನಾವು ಇಂದ್ರಿಯನ ನಿಗ್ರಹಣೆ ಮಾಡ್ತಾಯಿದ್ವಿ. ಎಲ್ಲನ ನಮ್ಮ ಮನಸ್ಸು ಆಚೆ ಈಚೆ ಹೋಯ್ತಾ ಇಷ್ಟೊತ್ತವರೆಗೂ? ಎಲ್ಲರೂ ಈ ಕಡೆನೇ ತಿರುಗಿದ್ರಿ, ಎಲ್ಲರೂ ಕೇಳಿಸ್ಕೊತಾ ಇದ್ರಿ. ಗುಲಾಬ್ ಜಾಮೂನ್ ಎಕ್ಸಾಂಪಲಿಂದ ಶುರು ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಗುಲಾಬ್ ಜಾಮೂನ್ ಬಂದಾಗ ಏನೋ ಆಚೆ ಈಚೆ ಹೋಯ್ತು ಅಂದ್ಕೊಳ್ತೀನಿ. ಆದರೆ ಆಮೇಲೆ ಬರ್ತಾ ಬರ್ತಾ ನಮ್ಮ ಇಂದ್ರಿಯ ನಿಗ್ರಹಣೆ ಮಾಡೋದು ಬಹಳ ಅಂದರೆ ಬಹಳ ಸುಲಭ. ಸರಿ, ನಮಗೆ ದಾರಿ ಏನೋ ಸಿಕ್ಬಿಡ್ತು ಇವಾಗ. ಆದರೆ ಒಂದೇ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ವಸ್ತು ಬೇಕಿದ್ದಕ್ಕೆ, ಅಥವಾ ವಸ್ತು ಅನ್ನೋದಕ್ಕಿಂತ ಏನೋ ಒಂದು ಬೇಕು. ನಾವು ನಮ್ಮನ್ನು ಕೃಷ್ಣ ಪ್ರಜ್ಞೆ ಅಥವಾ ಕೃಷ್ಣ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋ ನಿರ್ಧಾರ ಮಾಡಿದ್ವಿ. ಯಾಕೆ ಮಾಡಿದ್ವಿ? ನಮ್ಮ ಇಂದ್ರಿಯನ ನಿಯಂತ್ರಣ ಮಾಡ್ಬೋದು ಅನ್ನೋ ವಿಷಯ ಗೊತ್ತಾಯ್ತು, ಅದಕ್ಕೆ ಮಾಡಿದ್ವಿ. ಏನೋ ಒಂದು ಬೇಕು ಇದನ್ನು ಮಾಡೋಕ್ಕೆ. ಏನದು? ಶ್ರದ್ಧೆ. ಓಕೆ, ಆಮೇಲೆ ನಂಬಿಕೆ. ಸರಿ, ಎಲ್ಲರೂ ನಂಬ್ತೀವಿ. ಸರಿ, ಭಕ್ತಿ. ಹೌದು, ಓಕೆ, ಹತ್ರ ಬರ್ತಾ ಇದ್ರೆ. ಇನ್ನೂ ಒಂದೇನೋ ಬೇಕು. ಪ್ರೇಮ. ದೇವ್ರ ಮೇಲೆ ಪ್ರೀತಿ, ನಂಬಿಕೆ. ಇನ್ನೂ ಒಂದು ಚಿಕ್ಕದಿದೆ ಇದು. ಓಕೆ, ಶ್ರದ್ಧೆ, ಮನಸ್ಸು. ಓಕೆ, ಸರಿ, ನಾನೇ ಹೇಳ್ತೀನಿ. ನಾವು ಯಾವುದೇ ಒಂದು ಕೆಲಸ ಭಗವಂತನ ಮೇಲೆ ಭಾರ ಹಾಕಿ ಮಾಡಿಬಿಡೋಣಪ್ಪ ಅಂದಾಗ ಒಂದು ಪದ ಯೂಸ್ ಮಾಡ್ತೀವಿ ನಾವು, ಅವನ ಕೃಪೆ ಬೇಕು ನಮಗೆ. ನಾವು ಈ ಇಂದ್ರಿಯನ ನಿಗ್ರಹಣೆ ಮಾಡ್ಬೋದು ಅನ್ನೋ ಒಂದು ನಿರ್ಧಾರ ನಾವು ಮಾಡಿದ್ವಿ. ಹೇಗೆ? ನನ್ನನ್ನು ನಾನು ಕೃಷ್ಣ ಪ್ರಜ್ಞೆ ಅಥವಾ ಸೇವೆಯಲ್ಲಿ ತೊಡಗಿಸ್ಕೋತೀನಿ, ಕೃಷ್ಣ ನನಗೆ ನಿನ್ನ
ಕೃಪೆ ಕೊಡಪ್ಪ. ಈ ಕೃಪೆ ಕೃಷ್ಣನಿಂದ ನಾವು ಪಡ್ಕೊಳ್ಬೇಕು ಅಂತ ಹೇಗೆ ತಿಳ್ಕೊಳೋದು ಅಂದರೆ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಳ್ಬೋದು. ಪ್ರಭು ಚೆಕ್ ಪಾಯಿಂಟ್ ಇಟ್ಬಿಟ್ರು ಅಂತ ಅಂದ್ಕೊಬೇಡಿ. ಯಾಕಂದರೆ ಭಗವಂತನ ಕೃಪೆ ಬೇಕು ಅಂದರೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಭಗವಂತನ ಕೃಪೆ ಇದ್ದರೆ ಮಾತ್ರ ನಾವು ಏನೇ ಆಗಲಿ ಈ ಭೌತಿಕ ಜೀವನದಲ್ಲಿ ಏನೇ ಮಾಡೋಕ್ಕಾದರೂ ಸಾಧ್ಯ. ಅರ್ಥ ಆಯ್ತಾ? ಯಾವ ಪ್ರಶ್ನೆ ಇದೆಯಾ? ಮುಗಿಸೋಣ, ಟೈಮ್ ಆಗೋಯ್ತು, ಕ್ಷಮಿಸಿ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ನೋಡಿ, ಎಷ್ಟು ಸರಳ ಈ ಇಂದ್ರಿಯ. ಯಾಕಂದರೆ ಈ ಆಸೆ ಅನ್ನೋದು ನಮಗೆಲ್ಲರೂ ಗೊತ್ತು. ಆಸೆಯೇ ಡ್ಯಾಶ್. ಹಾಗಂದರೆ ಆಸೆ ಬಿಟ್ಬಿಟ್ಟಿರ್ಬೇಕಾ? ಇಲ್ಲ ತಾನೆ. ಆಸೆ ಬಿಟ್ಟು ನಾವು ಆಸೆ ಇಲ್ಲದೇ ಇರೋದು ಅನ್ನೋದು ಸಹ ಒಂದು ಆಸೆ. ಆಸೆ ಅರ್ಥ ಆಗ್ತಿದೆಯಾ? ಆಸೆ ದುಃಖಕ್ಕೆ ಮೂಲ ಅನ್ನೋದು ನಮ್ಗೆ ಗೊತ್ತಾಯ್ತು. ಆಸೆನೇ ಇಟ್ಕೊಳ್ಬಾರ್ದು ಅಂತ ಅಂದ್ಕೊಳ್ತೀವಿ ನೋಡಿ, ಅದೂ ಸಹ ಒಂದು ಆಸೆನೇ. ಮತ್ತು ಆಸೆ ಬಿಟ್ಟಿರೋದು ಹುಚ್ಚುತನ ತಾನೆ. ಸೊ ಸರಳವಾಗಿ ಈ ಇಂದ್ರಿಯಗಳು ಆಸೆ ಬಿಟ್ಟಿರೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಯುಕ್ತ ವೈರಾಗ ಆಗಿ ಭಗವಂತ ಅಂದರೆ ಕೃಷ್ಣನ ಸೇವೆಯಲ್ಲಿ ಇರುವಂಥ ಆಸೆ, ಅಂದರೆ ಅಂಬರೀಷ ಮಹಾರಾಜನ ಥರ ಕೃಷ್ಣನಿಗೆ ಯಾವುದು ಆಸೆ ಅದು ನಮ್ಮ ಆಸೆ ಆಗಬೇಕು. ಅರ್ಥ ಆಯ್ತಾ? ಮುಗಿಸೋಣ? ಏನೋ ಪ್ರಶ್ನೆ ಇದೆಯಾ? ಎಲ್ಲ ಸೈಲೆಂಟ್ ಆಗಿಬಿಟ್ರಲ್ಲಪ್ಪ. ಅರ್ಥ ಆಯಿತು ಅಂತ ನೆನೆಸ್ತೀನಿ. ಮುಗಿಸೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವಂದಿ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ.